ॐ शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भगवन्तौ पुनः पुनः ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಜಗದ್ಗುರು ಶ್ರೀಮಚ್ಚಂಕರ ಭಗವತ್ಪಾದಾಚಾರ್ಯರ ಜಗದ್ಗುರು ಭಾರತಿ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾರ್ಥಿಗಳು ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ಬ್ರಹ್ಮಸೂತ್ರ 3ನೇ ಅಧ್ಯಾಯ 2ನೇ ಪಾದ 1ನೇ ಅಧಿಕರಣದೊಳಗೆ 3ನೇ ಸೂತ್ರ. ಇವಾಗ ಮಾಯಾ ಮಾತ್ರಂತು ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್. ಅಂದ್ರೆ ಈ ಸ್ವಪ್ನ ಸೃಷ್ಟಿ ಬಗ್ಗೆ ಹೇಳಿಕತ್ತಿದ್ದಾರೆ. ಇವಾಗ ಸ್ವಪ್ನದ ವಿಚಾರ ಅನ್ನುವಂಥದ್ದನ್ನು ಮಾಯಾ ಮಾತ್ರಂತು ಅಂದ್ರೆ ಈ ಸ್ವಪ್ನ ಅನ್ನುವಂತಹದ್ದು ಇದು ಕೇವಲ ಮಾಯಾ ಸ್ವರೂಪವಾಗಿರ್ತಕ್ಕಂಥದ್ದು ಅಂತ. ಅದು ವಾಸ್ತವಿಕವಾಗಿ ಇಲ್ಲದೆ ಇದ್ರೂ ಕೂಡ ಅದು ನಮಗೆ ಸತ್ಯದಂತೆ ಭಾಸ ಆಗ್ತದೆ. ವಿಚಾರ ಮಾಡಿದ್ರೆ ಇಲ್ಲೇ ಇಲ್ಲ, ಆದ್ರೆ ತೋರೋದು ಮಾತ್ರ ಬಿಟ್ಟಿಲ್ಲ. ಯಾಕಂದ್ರೆ ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್. ಅದು ಮಾಯಾ ಮಾತ್ರ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ, ಕಾರ್ಸ್ನೇನ ಅಂದ್ರೆ ಸಂಪೂರ್ಣವಾಗಿ ಅಂತ, ಅನಭಿವ್ಯಕ್ತ ಸ್ವರೂಪತ್ವಾತ್ ಅದು ಅಭಿವ್ಯಕ್ತಿ ಆಗದೆ ಇರುವುದರಿಂದ, ಸಂಪೂರ್ಣವಾಗಿ ಅಭಿವ್ಯಕ್ತಿ ಆಗದೆ ಇರುವುದರಿಂದ ಅದು ಮಾಯಾ ಸ್ವರೂಪ ಅಂತ ಹೇಳಿ ಇಲ್ಲಿ ಸೂತ್ರದ ಅರ್ಥ ಇದು. ಈಗ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ಏವಂ ಪ್ರಾಪ್ತೆ ಪ್ರತ್ಯಾಹ. ಪೂರ್ವದಲ್ಲಿ ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು ಅಲ್ಲಿ ಅವನು ತನ್ನ ಅಭಿಪ್ರಾಯವನ್ನು ಏನ್ ಹೇಳಿದ್ದ ಅಂತಂದ್ರೆ, ಈ ಸ್ವಪ್ನ ಪ್ರಪಂಚ ಅನ್ನುವಂಥ ಸತ್ಯ ಅದ ಅಂತ ಹೇಳಿದ್ದ. ಆದರೆ ಇಲ್ಲಿ ಆಚಾರ್ಯರು ಅವನ ಮತವನ್ನ ಇಲ್ಲಿ ನಿರಾಕರಣೆ ಮಾಡ್ತಾ ಇದ್ದಾರೆ. ಅಲ್ಲಿ ಮಾಯಾ ಮಾತ್ರಂತು ಅಂತ ಈ ಸೂತ್ರದಿಂದ ಇಲ್ಲಿ ಸಿದ್ಧಾಂತವನ್ನು ಹೇಳ್ತಾ ಇದ್ದಾರೆ ಅಂತ. ಮಾಯಾ ಮಾತ್ರಂತು ತು ಶಬ್ದ ಪಕ್ಷಂ ವ್ಯಾವರ್ತಯತಿ. ಇಲ್ಲಿ ಮಾಯಾ ಮಾತ್ರಂತು ತು ಅಂತ ಏನ ಶಬ್ದ ಬಂದದ ಅದು ಪೂರ್ವ ಪಕ್ಷವನ್ನ ವ್ಯಾವರ್ತಯತಿ ಅಂದ್ರೆ ಅದನ್ನ ನಿರಾಕರಣೆ ಮಾಡ್ತದಂತ. ಆ ಪೂರ್ವ ಪಕ್ಷವನ್ನ ಅಲ್ಲಗಳಿತದಂತ ಹೇಳ್ತಾ ಇದ್ದಾರೆ ಅವರು. ಪೂರ್ವ ಪಕ್ಷ ಹೇಳುವಂತ ಅಭಿಪ್ರಾಯ ಸರಿಯಲ್ಲ ಅಂತ ಹೇಳ್ತದಂತ. ಹೇಗೆ ಅಂತಂದ್ರೆ, ನ ಏತದಸ್ತಿ ಯದುಕ್ತಂ ಸಂದೇ ಸೃಷ್ಟಿ ಪಾರಮಾರ್ಥಿಕಿ ಇತಿ. ಯದುಕ್ತಂ ಅಂದ್ರೆ ಹಿಂದೆ ಹೇಳ್ತಕ್ಕಂತ, ಸಂದೇ ಸೃಷ್ಟಿ. ಸಂಧೆ ಅಂತಂದ್ರೆ ಏನು? ಈ ಜಾಗ್ರ ಮತ್ತು ಸುಸುಪ್ತಿ ಇವುಗಳ ಮಧ್ಯದಲ್ಲಿ ತೋರ್ತಕ್ಕಂತ ಯಾವ ಒಂದು ಸ್ವಪ್ನ ಅನ್ನುವಂತಹದ್ದೇನು ಅದಕ್ಕೆ ಸಂಧೆ ಅಂತ ಕರ್ಕೊಂಡು ಬರ್ತಾರೆ. ಅದಕ್ಕೆ ಅಲ್ಲಿರ್ತಕ್ಕಂತ ಸೃಷ್ಟಿ ಅಂದ್ರೆ ಈ ಸಂಧ್ಯದಲ್ಲಿ ತೋರ್ತಕ್ಕಂತ ಸೃಷ್ಟಿ ಅನ್ನುವಂತಹದ್ದೇನಾದ ಅಂದ್ರೆ ಸ್ವಪ್ನ ಪ್ರಪಂಚ ಅನ್ನುವಂತಹದ್ದೇನಾದ ಅದು ಪಾರಮಾರ್ಥಿಕಿ ನ ಏತದಸ್ತಿ ಅಂತ. ಅದು ಪಾರಮಾರ್ಥಿಕವಲ್ಲ ಅಂತ, ಅಂದ್ರೆ ಅದು ಸತ್ಯವಲ್ಲ ಅಂತ. ಈ ಜಾಗೃತದ ಎಷ್ಟು ಸತ್ಯ ಅದ ಹಂಗ ಆ ಸಂಧ್ಯದಲ್ಲಿ ತೋರ್ತಕ್ಕಂತ ಸ್ವಪ್ನ ಸೃಷ್ಟಿಯು ಕೂಡ ಅದರಂತೆ ಸತ್ಯವಲ್ಲ. ಯಾಕೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಕುತಃ, ನೀವು ಯಾಕೆ ಹೇಳ್ತಾ ಇದ್ದೀರಿ? ಮಾಯೈವ ಸಂದೇ ಸೃಷ್ಟಿರ್ನ ಪಾರಮಾರ್ಥ ಗಂಧೋಪಿ ಅಸ್ತಿ. ಅದು ಮಾಯೈವ ಅಂದ್ರೆ ಮಾಯೆಯಾಗಿದೆ ಅಂತ. ಸಂದೇ ಸೃಷ್ಟಿ ನ ಪಾರಮಾರ್ಥ ಗಂಧೋಪಿ ಅಸ್ತಿ ಅಂದ್ರೆ ಅದರೊಳಗೆ ಪಾರಮಾರ್ಥದ ಗಂಧವೂ ಕೂಡ ಇಲ್ಲ ಅಂತ. ಪಾರಮಾರ್ಥದ ಗಂಧ ಅಂದ್ರೆ ವಾಸನ ಅಂತ. ಆ ಸಂಧ್ಯದಲ್ಲಿರ್ತಕ್ಕಂತ ಸೃಷ್ಟಿ ಅದು ಮಾಯೆ ಅಂತ. ಅಂದ್ರೆ ಇಲ್ಲಿ ಮಾಯಾ ಮಾತ್ರ ಅಂತ ಸೂತ್ರದೊಳಗೆ ಹೇಳ್ಕೊಂಡು ಬಂದಿದ್ದಾರೆ. ಚಿನ್ಮಾತ್ರ ನಿಷ್ಠವಾಗಿರ್ತಕ್ಕಂಥ ಅವಿದ್ಯೆ ಚಿತ್ವವಚ್ಛೇದಕವಿರುವುದರಿಂದ ಜೀವನಲ್ಲಿಯೂ ಕೂಡ ಇದು ಇದೆ ಅಂತ. ಅದು ರಥಾದಿಗಳ ಆಕಾರವನ್ನ ಪಡೆದಿರುವುದೇ ಮಾಯಾ ಅಂತ.
ಅಂದ್ರೆ ಅಲ್ಲಿ ಚಿನ್ಮಾತ್ರನಿಷ್ಠವಾಗಿರ್ತಕ್ಕಂಥ ಯಾವ ಅವಿದ್ಯೆ ಅನ್ನುವಂಥದ್ದು ಅದಲ್ರಿ, ಆ ಅವಿದ್ಯೆ ಅನ್ನುವಂಥದ್ದು ಅದು ಚಿತ್ತು ಅವಚ್ಛೇದವಿರುವುದರಿಂದ ಚಿತ್ವಾವಚ್ಛೇದವಿರುವುದರಿಂದ ಜೀವನಲ್ಲಿಯೂ ಕೂಡ ಅದು ಇದೆ ಅಂತದು. ಅದೇ ಏನಾಗೈತಿ ಇಲ್ಲಿ ಅವಿದ್ಯೆ ಅನ್ನುವಂಥದ್ದು ರಥಾದಿಗಳ ಆಕಾರವನ್ನು ಪಡ್ಕೊಂಡೈತಲ್ಲ, ಅದಕ್ಕೆ ಮಾಯಾ ಅಂತ ಅನ್ಬೇಕು ಅಂತ. ಇಲ್ಲಿ ಮಾಯಾ ಅವಿದ್ಯೆಗಳಿಗೆ ಭೇದ ಅನ್ನುವಂಥದ್ದಿಲ್ಲ. ಅದನ್ನು ತಿಳಿಸುವುದಕ್ಕೋಸ್ಕರವಾಗಿ ಇಲ್ಲಿ ಸೂತ್ರ ಭಾಷೆಗಳಲ್ಲಿ ಮಾಯಾ ಅನ್ನುವಂಥ ಶಬ್ದವನ್ನ ಅಲ್ಲಿ ಪ್ರಯೋಗ ಮಾಡ್ಕೊಂಡು ಬಂದಾರಂತ. ಯಾಕಂದ್ರೆ ಪ್ರಮಾತೃ ಇರುವಾಗ ಬಾಧಿತವಾಗುವುದೆಂಬುದೇ ಇಲ್ಲಿ ಜಾಗೃತಿಗಿಂತಲೂ ಸ್ವಪ್ನದ ವೈಲಕ್ಷಣ್ಯ ಅನ್ನುವಂಥದ್ದನ್ನ ತಿಳಿಸುವುದಕ್ಕೋಸ್ಕರವಾಗಿ ಮಾತ್ರ ಶಬ್ದವನ್ನು ಹಾಕಿದ. ಅಲ್ಲಿ ಮಾಯಾ ಮಾತ್ರ ಅಂತ ಐತಲ್ರಿ. ಪ್ರಮಾತೃ ಇರುವಾಗ ಬಾಧಿತವಾಗುವುದೆಂಬುವುದೇ. ಯಾಕಂದ್ರೆ ಇಲ್ಲಿ ಸ್ವಪ್ನದಲ್ಲಿಯೂ ಕೂಡ ಜೀವದಾನ. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಒಂದು ಸ್ವಪ್ನ ಪ್ರಪಂಚ ಅನ್ನುವಂಥದ್ದು ಏನಾಗ್ತದ, ಅದು ಬಾಧಿತ ಆಗಿ ಹೋಗ್ಬಿಡ್ತದ. ಸ್ವಪ್ನದಲ್ಲಿ ಕಂಡದ್ದು ಎಚ್ಚರದೊಳಗೆ ಯಾವುದೂ ಇಲ್ಲ ಅಲ್ಲಿ. ಮತ್ತು ಆ ಜಾಗೃತಿಕ್ಕಿಂತ ಆ ಸ್ವಪ್ನ ಬೇರೆ ಅದಂತ ತಿಳಿಸುವುದಕ್ಕೋಸ್ಕರವಾಗಿ ಇಲ್ಲಿ ಮಾತ್ರ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ ಅಂತಿಷ್ಟು ಹೇಳಿ ಟಿಪ್ಪಣಿ ಹೇಳ್ಕೊಂಬಂದ್ರೆ. ಆದ್ದರಿಂದ ಇಲ್ಲಿ ಸಂಧ್ಯದೊಳಗೆ ಸೃಷ್ಟಿ ಎನ್ನುವಂಥದ್ದು ಅದು ಪಾರಮಾರ್ಥ ಅಂತ ಹೇಳಿದ್ರಲ್ಲ, ಅದು ಸರಿಯಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ಅದು ಮಾಯಾನ ಅದ ಅಂತ ಹೇಳಿದ್ರು. ಯಾಕೆ ಅಲ್ಲಿ ಪಾರಮಾರ್ಥದ ವಾಸನವೂ ಕೂಡ ಇಲ್ಲ ಅಂತ ಹೇಳಿ ಅಲ್ಲಿ ಭಾಷ್ಯದಲ್ಲಿ ಆಚಾರ್ಯ ಹೇಳಿದರು. ಕುತಃ ಅಂತಂದ್ರೆ ಕಾಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್. ಯಾಕೆ ಹೇಳ್ತಾ ಇದ್ದೀರಿ ಅದು ಮಾಯಾ, ಅಲ್ಲಿ ಪಾರಮಾರ್ಥದ ಗಂಧವೂ ಕೂಡ ಅಲ್ಲಿ ಸಂಧ್ಯದಲ್ಲಿ ಆ ಸೃಷ್ಟಿ ಅನ್ನುವಂಥದ್ದು ಗಂಧವೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದೀರಿ, ಅದು ನೀವು ಹೇಗೆ ಹೇಳ್ತಾ ಇದ್ದೀರಿ, ಯಾಕೆ ಹೇಳ್ತಾ ಇದ್ದೀರಿ ಅಂತ ಇಲ್ಲಿ ಪ್ರಶ್ನೆ ಮಾಡಿದರೆ, ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್. ಕಾರ್ಸ್ನೇನ ಅಂದ್ರೆ ಸಂಪೂರ್ಣವಾಗಿ ಅಂತ, ಅದು ಅನಭಿವ್ಯಕ್ತ ಸ್ವರೂಪತ್ವಾತ್, ಅದು ಅಭಿವ್ಯಕ್ತಿಯಾಗದೇ ಇರುವುದರಿಂದ. ಈಗ ನೋಡಿ, ನಾವು ಎಚ್ಚರದೊಳಗೆ ಪ್ರತಿಯೊಂದು ವಸ್ತುವನ್ನ ಇಲ್ಲಿ ಸಂಪೂರ್ಣವಾಗಿ ನಾವು ನೋಡ್ತೇವೆ. ನಮ್ಗೆ ಅವ್ಯಕ್ತವಾಗಿ ಸ್ವಪ್ನ ಪ್ರಪಂಚ ಇದ್ರಾಗ ಎಚ್ಚರದೊಳಗೆ ಎಲ್ಲಾ ಪದಾರ್ಥಗಳು ನಮಗ ಅಭಿವ್ಯಕ್ತವಾಗಿ ತೋರ್ತಾ ಇದ್ದಾವೆ. ಆದ್ರೆ ಸ್ವಪ್ನದೊಳಗ ಸಂಪೂರ್ಣವಾಗಿ ಆ ರೀತಿಯಾಗಿ ಅಭಿವ್ಯಕ್ತವಾಗಿ ತೋರುವುದಿಲ್ಲ ಅಂತ, ಎಚ್ಚರದಲ್ಲಿ ತೋರುವಂತೆ ತೋರುವುದಿಲ್ಲ ಅಂತ. ನಹಿ ಕಾರ್ಸ್ನೇನ ಪಾರಮಾರ್ಥ ವಸ್ತು ಧರ್ಮೇನ ಅಭಿವ್ಯಕ್ತ ಸ್ವರೂಪ ಸ್ವಪ್ನ. ಅದಕ್ಕೆ ಹೇಳಿದ್ರವರು, ಈ ಯಾವ ಒಂದು ಸ್ವಪ್ನದೊಳಗ ಕಾರ್ಸ್ನ್ಯವಾಗಿ ಅಂದ್ರೆ ಸಂಪೂರ್ಣವಾಗಿ ಅಲ್ಲಿ ಸ್ವರೂಪ ಅನ್ನುವಂಥದ್ದು ಅಭಿವ್ಯಕ್ತವಾಗದೇ ಇರುವುದರಿಂದ, ಅಲ್ಲಿ ಕಾರ್ಸ್ನ್ಯವಾಗಿ ಅಂತಂದ್ರೇನು, ಆ ಪಾರಮಾರ್ಥ ವಸ್ತುವಿನ ಧರ್ಮದಿಂದ ಅಲ್ಲಿ ಸ್ವಪ್ನ ಅನ್ನುವಂಥದ್ದು ಅಭಿವ್ಯಕ್ತವಾಗುವುದಿಲ್ಲ ಅಂತ. ಆ ಪಾರಮಾರ್ಥ ವಸ್ತುವಿನ ಧರ್ಮ ಹೇಗೈತಲ್ಲ, ಆ ರೀತಿಯಾಗಿ ಸ್ವಪ್ನ ಅನ್ನುವಂಥದ್ದು ಅಲ್ಲಿ ಅಭಿವ್ಯಕ್ತವಾಗಿ ತೋರ್ತದೇನು ಅಂತಂದ್ರೆ ತೋರುವುದಿಲ್ಲ. ಪಾರಮಾರ್ಥ ಅಂದ್ರೆ ಇದ್ದ ವಸ್ತು ಇದ್ದಂಗ ತೋರ್ಬೇಕಲ್ರಿ ಈಗ ಅಲ್ಲಿ, ಆ ರೀತಿಯಾಗಿ ತೋರುವುದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸಂಪೂರ್ಣವಾಗಿ ಆ ಸ್ವರೂಪ ಅನ್ನುವಂಥದ್ದು ಅಭಿವ್ಯಕ್ತವಾಗದೇ ಇರುವುದರಿಂದ ಅಂತ ಹೇಳಿ ಹೇಳ್ಕೊಂಬಂದ್ರು. ಮತ್ತೆ ಇಲ್ಲಿ ಪ್ರಶ್ನೆ ಅನ್ನುವಂಥದ್ದನ್ನು ಮಾಡ್ತಾ ಇದ್ದಾನೆ. ಕಿಂ ಪುನರತ್ ಕಾರ್ಸ್ನ್ಯಂ ಅಭಿಪ್ರೇತಂ. ಹಾಗಾದ್ರೆ ಇಲ್ಲಿ ಕಾರ್ಸ್ನ್ಯ ಅಂತಂದ್ರೆ ಇಲ್ಲಿ ಯಾವುದು ಅಂತ ನೀವು ಹೇಳ್ತಾ ಇದ್ದೀರಿ? ಕಾರ್ಸ್ನ್ಯ ಅಂತ ಹೇಳಿದ್ರಲ್ಲ, ಕಿಂ ಪುನರತ್ ಕಾರ್ಸ್ನ್ಯಂ ಅಭಿಪ್ರೇತಂ. ಕಾರ್ಸ್ನ್ಯ ಅನ್ನೋ ಶಬ್ದಕ್ಕಲ್ಲಿ ಯಾವುದರ ಅಭಿಪ್ರಾಯ ಅನ್ನುವಂತಹದ್ದು ಅದ ಅಂಥೇಳಿ ಪ್ರಶ್ನೆಯನ್ನ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ದೇಶ ಕಾಲ ನಿಮಿತ್ತ ಸಂಪತ್ತಿ ಅಬಾಧಶ್ಚ. ನೋಡು, ಒಂದು ದೇಶ, ಇನ್ನೊಂದು ಕಾಲ ಮತ್ತು ನಿಮಿತ್ತ, ಈ ಸಂಪತ್ತಿಯು ಕೂಡ ಬಾಧವಾಗದೆ ಇರುವುದೇ ಇಲ್ಲಿ ಕಾರ್ಸ್ನ್ಯ ಅಂತ. ಇಲ್ಲಿ ದೇಶ ಕಾಲ ನಿಮಿತ್ತ ಸಂಪತ್ತಿ ಇವು ಬಾಧ ಆಗಬಾರದು, ಇವು ನಾಶ ಆಗಬಾರದು ಅಂತ. ಈಗ ನಾವು ಸ್ವಪ್ನದಲ್ಲಿ ನೋಡ್ತಕ್ಕಂಥ ಒಂದು ದೇಶ ಆಗಲಿ, ಆ ಕಾಲ ಆಗಲಿ, ಅಲ್ಲಿರ್ತಕ್ಕಂಥ ಯಾವುದೇ ಇವು ವಸ್ತುಗಳಾಗ್ಲಿ, ಅವು ಹಾಗೆ ಇರ್ತಾವೇನು ಅಂತಂದ್ರೆ ಇಲ್ಲ. ಅವು ಬಾಧ ಆಗದೆ ಇರ್ತಾವೇನು ಅಂತಂದ್ರೆ ಇಲ್ಲ. ಅವು ಏನಾಗ್ತಾವು ಅಂತಂದ್ರೆ
ಅವು ನಾಶವನ್ನು ಹೊಂದ್ತಾ ಇದ್ದಾವೆ ಅಂತ. ಇದೇ ಇಲ್ಲಿ ಪಾರಮಾರ್ಥ ಅನ್ನುವಂತ ಮಾತಿನ ಅರ್ಥ. ಯಾಕಂದ್ರೆ ದೇಶ ಕಾಲ ನಿಮಿತ್ತಗಳಂದ್ರೆ ಇಲ್ಲಿ ಜಾಗೃತಾವಸ್ಥೆಯಲ್ಲಿ ಏನು ತೋರ್ತಾ ಇದ್ದಾವಲ್ಲ ಅವೇ ಇಲ್ಲಿ ದೇಶ ಕಾಲ ನಿಮಿತ್ತಗಳು ಅಂತ. ಈಗ ಈಗ ನಮ್ಮ ದೇಶ, ಈಗ ನಾವು ಒಂದು ಪ್ರದೇಶ ಒಳಗೆ ಅದೇವ ಅಂತ ಹೇಳ್ರಿ, ಅದು ದೇಶ ಅಂತ ಹೇಳಿಸ್ಕೊತ. ಈಗ ನಾವು ವರ್ತಮಾನ ಕಾಲ ಮತ್ತೆ ಇಲ್ಲಿರ್ತಕ್ಕಂಥ ಒಂದು ನಿಮಿತ್ತಗಳು ಇವು ಜಾಗೃತಾವಸ್ಥೆಯೊಳಗೆ ಹೇಗಿದಾವೆಯೋ ಹಾಗೆ ನಾವು ಸ್ವಪ್ನಾವಸ್ಥೆಯೊಳಗೆ, ಯಾಕಂದ್ರೆ ಇವತ್ತು ಬಿದ್ದು ಸ್ವಪ್ನ ನಾಳೆ ಇರಂಗಿಲ್ಲ. ಈಗ ನಾವು ಇವತ್ತೇನು ಪ್ರಪಂಚ ನೋಡ್ತೀವಿ ಮತ್ತೆ ನಾಳೆ ಇದನ್ನ ನೋಡ್ತೀವಿ ನಾವು ಇಲ್ಲಿ. ನಾವು ಎಚ್ಚರ ಆದ ಬಳಿಕ ಇಲ್ಲಿ ಯಾವ ವಸ್ತುಗಳು ನಮಗ ಬಾಧೆಯಾಗಿ ತೋರುವುದಿಲ್ಲ. ಇವು ವ್ಯಾವಹಾರಿಕ ದೃಷ್ಟಿಯೊಳಗೆ, ನಾವು ವ್ಯವಹಾರ ದೃಷ್ಟಿಯಿಂದ ನೋಡಿದ್ರೆ ನಾವು ಜಾಗೃತಿನಲ್ಲಿ ನೋಡ್ತಕ್ಕಂಥ ದೇಶ ಕಾಲ ವಸ್ತುಗಳು ಏನದಾವಲ್ಲ ಇವು ಬಾಧ ಆಗದೆ ಇರುವುದರಿಂದ ನಾವು ಇವನು ಪಾರಮಾರ್ಥ ಅಂತ ಕರಿತೀವಿ ಯಾವುದು ಎಚ್ಚರಾವಸ್ಥೆಯೊಳಗೆ. ಆದ್ರೆ ಸ್ವಪ್ನಾವಸ್ಥೆಯೊಳಗೆ ಹಾಗಿಲ್ಲ. ಆ ಸ್ವಪ್ನ ಪದಾರ್ಥಗಳು ಏನದಾವು ಅಂತಂದ್ರೆ ಅವು ಬಾಧಿತ ಆಗ್ತಾ ಇದ್ದಾವೆ ಅಂತ. ಎಚ್ಚರ ಕಾಲದಲ್ಲಿ ಅವು ನಮಗೆ ತೋರೋದೇ ಇಲ್ಲ ಅಂತ. ಅದನ್ನೇ ಇಲ್ಲಿ ದೇಶ ಕಾಲ ನಿಮಿತ್ತ ಸಂಪತ್ತಿ ಅಬಾಧಶ್ಚ, ಯಾವುದು ದೇಶ ಕಾಲ ನಿಮಿತ್ತ ಸಂಪತ್ತಿಯಿಂದ ಬಾಧವನ್ನ ಹೊಂದುವುದಿಲ್ಲವೋ ಅದಕ್ಕೇನಂತ ಕರೀತಾರ, ಪಾರಮಾರ್ಥ ಅಂತ ಕರೀತಾ ಇದ್ದಾರೆ ಅಂತ. ಅದನ್ನೇ ಕಾರ್ಸ್ನೆ ಅನ್ನೋ ಶಬ್ದಕ್ಕೆ ಹೇಳಿದ್ರು ಅವರು. ಕಾರ್ಸ್ನೆ ಅನ್ನುವಂತ ಶಬ್ದಕ್ಕೆ ಇಲ್ಲಿ ಪಾರಮಾರ್ಥ ಅಂತ ಅರ್ಥ. ಇಲ್ಲಿ ಪಾರಮಾರ್ಥ ಅನ್ನುವಂತ ಇದಕ್ಕೆ ಅರ್ಥವನ್ನ ಇಲ್ಲಿ ಹೇಳ್ತಾ ಇದ್ದಾರ. ಇನ್ನ ನಹಿ ಪಾರಮಾರ್ಥ ವಸ್ತು ವಿಷಯಾಣಿ ದೇಶ ಕಾಲ ನಿಮಿತ್ಯಾನಿ ಅಬಾಧಶ್ಚ ಸ್ವಪ್ನೆ ಸಂಭಾವ್ಯಂತೆ. ಈಗ ನೋಡ್ರಿ, ನಮಗ ಕನಸು ಬಿದ್ದಿರ್ತದ. ಆ ಕನಸಿನೊಳಗ ಅಲ್ಲಿ ನಮಗ ಪಾರಮಾರ್ಥ ವಸ್ತು ವಿಷಯಾಣಿ, ಆ ಪಾರಮಾರ್ಥ ವಸ್ತು ವಿಷಯವಾಗಿರತಕ್ಕಂತ ದೇಶ ಕಾಲ ನಿಮಿತ್ಯಾನಿ, ಅಲ್ಲಿ ದೇಶ ಕಾಲ ನಿಮಿತ್ತಗಳಾಗ್ಲಿ ಅವು ಅಬಾಧಶ್ಚ ಸ್ವಪ್ನೆ ನಹಿ ಸಂಭಾವ್ಯಂತೆ, ಅವು ಬಾಧ ಆಗದೆ ಇರ್ತಾವೇನು. ಪಾರಮಾರ್ಥ ವಸ್ತು ವಿಷಯಕವಾಗಿರ್ತಕ್ಕಂಥ ದೇಶ ಕಾಲ ನಿಮಿತ್ತಗಳಾಗ್ಲಿ ಅಥವಾ ಅಲ್ಲಿ ಇರುವುದಾಗ್ಲಿ ಆ ಸ್ವಪ್ನದಲ್ಲಿ ಅವು ಇರೋದಿಲ್ಲ ಅಂತ. ಯಾಕಂದ್ರೆ ಜಾಗೃತ ಸ್ವಪ್ನಗಳ ವೈಷಮ್ಯವನ್ನ ಇಲ್ಲಿ ಸ್ವಪ್ನ ಮಿಥ್ಯಾಂತ ಸಿದ್ಧಿಗಾಗಿ ಮಾಡಿದ್ದಾರೆ ಅಂತ. ಇದರಲ್ಲಿ ಮಾಂಡುಕಾರಿಕೆಯಲ್ಲಿ ಕೂಡ ಈ ವಿಷಯವನ್ನು ಹೇಳ್ಕೊಂಡು ಬಂದಿದ್ದಾರೆ. ಇದೆಲ್ಲ ಜಾಗೃತ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಇವಾಗ ಇಲ್ಲಿ ಈ ಜಾಗೃತ ಕಾಲದೊಳಗ ನಾವು ಯಾವ್ಯಾವ ವಸ್ತುವನ್ನ ನೋಡ್ತಾ ಇದ್ದೀವಿಯೋ ಅವೆಲ್ಲವೂ ಪಾರಮಾರ್ಥ ಸ್ವರೂಪದಾವ ಇವು. ಯಾಕಂದ್ರೆ ಇವುಗಳಿಗೆ ಬಾಧೆ ಎನ್ನುವಂತಹದ್ದಿಲ್ಲ. ಆದ್ರೆ ಈ ವಸ್ತುಗಳು ನಮಗೆ ಸ್ವಪ್ನದಲ್ಲಿ ಹಾಗೆ ಇಲ್ಲ ಅಂತ. ಈ ಸ್ವಪ್ನದೊಳಗ ಅಲ್ಲಿ ಪಾರಮಾರ್ಥ ವಸ್ತು ವಿಷಯಕವಾಗಿರ್ತಕ್ಕಂಥ ದೇಶ ಕಾಲ ನಿಮಿತ್ತಗಳು ಅವು ಬಾಧ ಇಲ್ಲದೆ ನಮ್ಗೆ ತೋರ್ತಾವೇನು ಅಂತಂದ್ರೆ ಸ್ವಪ್ನದಲ್ಲಿ ತೋರೋದಿಲ್ಲ ಅಂತ. ನ ತಾವತ್ ಸ್ವಪ್ನೆ ರಥಾದೀನಾಂ ಉಚಿತೋ ದೇಶ ಸಂಭವತಿ. ಸ್ವಪ್ನೆ ಅಂತಂದ್ರೆ ಸ್ವಪ್ನದಲ್ಲಿ ನಮ್ಮ ಕನಸು ಬಿದ್ದಿರ್ತದೆ, ಅಲ್ಲಿ ರಥಾದೀನಾಂ ರಥ ಮೊದಲಾದವುಗಳು. ಈಗ ನಾವು ಎಚ್ಚರದೊಳಗೆ ರಥ ನೋಡ್ತೀವಿ, ಕನಸಿನಾಗೂ ಕೂಡ ರಥಗಳನ್ನು ನೋಡ್ತಾ ಇದ್ದೀವಿ. ಆ ಕನಸಿನಲ್ಲಿ ಇರತಕ್ಕಂಥ ರಥ ಅದು ಇರ್ಲಿಕ್ಕೆ ಅಲ್ಲಿ ಉಚಿತವಾಗಿರ್ತಕ್ಕಂಥ ದೇಶ ಅನ್ನುವಂಥ ಸಂಭವಿಸ್ತದೇನಲ್ಲಿ ಅಂತ ಕೇಳ್ತಾರೆ. ಈಗ ಎಚ್ಚರದೊಳಗೆ ನಾವು ಒಂದು ರಥ ನೋಡ್ಬೇಕಾದ್ರೆ ಅದಕ್ಕೊಂದು ಪ್ರದೇಶ ಇರ್ತದೆ, ರಥ ನಿಂತಿರ್ತದಲ್ರಿ ಇವಾಗ. ಆದ್ರೆ ಅಲ್ಲಿ ಸ್ವಪ್ನದೊಳಗೆ ತೋರ್ತಕ್ಕಂಥ ಒಂದು ರಥ ಅನ್ನುವಂಥದ್ದೇ, ರಥ ಆಗಲಿ ಕುದುರೆಗಳಾಗಲಿ ಅವು ರಸ್ತೆಗಳಾಗ್ಲಿ ಅವುಗಳಿಗೆ ಒಂದು ಉಚಿತವಾದ ಒಂದು ಸ್ಥಳ ಬೇಕಲ್ರಿ. ಆ ಸ್ವಪ್ನದೊಳಗ ಅವಕ್ಕೆ ಅಂತ ಸ್ಥಳ ಐತೇನಲ್ಲಿ ಅಂತ ಕೇಳ್ತಾರ ಅವ್ರು. ಅವು ಸಂಭವಿಸುವುದಿಲ್ಲ ಅಂತಲ್ಲಿ. ಆ ಸ್ವಪ್ನದಲ್ಲಿ ಅಲ್ಲಿ ರಥಾದಿಗಳು ಯೋಗ್ಯವಾಗಿರ್ತಕ್ಕಂಥ ಒಂದು ದೇಶ, ಒಂದು ಸ್ಥಳ ಅನ್ನುವಂತಹದ್ದು ಅಲ್ಲಿ ಇರ್ಲಿಕ್ಕೆ ಇಲ್ಲ ಅಂತ. ಅದಕ್ಕೆ ನ ತಾವತ್ ಸಂಭವತಿ ಅಂತ. ನಹಿ ಸಂವೃತೆ ದೇಹ ದೇಶೇ ರಥಾದಯ ಅವಕಾಶಂ ಲಭೇರನ್. ಸಂವೃತೆ ದೇಹ ದೇಶೇ,
ಅಂದ್ರೆ ಈ ನಮ್ಮ ಶರೀರದೊಳಗ ಸಂವೃತ್ತಿ ಅಂದ್ರೆ ಅಲ್ಲಿ ಸಂಕುಚಿತವಾಗಿರ್ತಕ್ಕಂಥ ನಮ್ಮ ದೇಹ, ಆ ದೇಹದೊಳಗ ಅದು ಎಲ್ಲಿ ಹಿತಾನಾಮ ಕನ್ನಾಡಿಯೊಳಗೆ ಅಲ್ಲಿ ಸ್ವಪ್ನ ತೋರ್ತದೆ ಅದು. ಆ ದೇಶದೊಳಗ ರಥಾದಿಗಳಿಗೆ ಅಲ್ಲಿ ನಿಲ್ಸಾಕ ಅವಕಾಶ ಅದೇನದ್ರಾಗ, ಆ ದೇಶದೊಳಗ ರಥಾದಿಗಳಿಗೆ ಆ ರಥ ಇರಾಕ್ ಅದಕ್ಕೆ ಅವಕಾಶ ಎನ್ನುವಂತ ದೊರಕ್ತದೇನು ಅಂತಂದ್ರೆ ಇಲ್ಲ ಅಂತ. ನಹಿ ಅವಕಾಶಂ ಲಭೇರನ್, ಅಲ್ಲಿ ನಮ್ಮ ಸಂಕುಚಿತವಾಗಿರತಕ್ಕಂತ ದೇಶದೊಳಗ ರಥಾದಿಗಳು ಅವು ಇರ್ಲಿಕ್ಕೆ ಅವುಗಳಿಗೆ ಅವಕಾಶ ಅನ್ನುವಂಥದ್ದಲ್ಲಿ ಸಂಭವಿಸುವುದಿಲ್ಲ. ಸ್ಯಾದೇತತ್, ಪೂರ್ವ ಪಕ್ಷಿ ಹೀಗೂ ಕೂಡ ಹೇಳಬಹುದು. ಅವ ಏನಂತಾನ ಅಂತಂದ್ರೆ ಬಹಿರ್ದೇಹ ಸ್ವಪ್ನಂ ದ್ರಕ್ಷತಿ. ನೋಡ್ರು, ಅವನು ಸ್ವಪ್ನವನ್ನ ಕಾಣಬೇಕಾಗಿತ್ತು ಅಂತಂದ್ರೆ ಅವನು ದೇಹವನ್ನ ಬಿಟ್ಟು ಹೊರಗೆ ಹೋಗ್ತಾನ. ಅವನು ಈ ನಮ್ಮ ದೇಹ ಐತಲ್ಲ, ಈ ದೇಹವನ್ನ ಬಿಟ್ಟು ಜೀವ ಹೊರಗೆ ಹೋಗಿ ಅಲ್ಲಿ ಸ್ವಪ್ನವನ್ನ ಕಾಣ್ತಾನೆ ಅಂಥೇಳಿ ಪೂರ್ವ ಪಕ್ಷಿ ಹೀಗೂ ಕೂಡ ಹೇಳಬಹುದು. ಯಾಕಂದ್ರೆ ಅದು ದೇಹದೊಳಗ ನಮಗ ರಥ ಇರಾಕಂತೂ ಸಾಧ್ಯ ಇಲ್ಲ, ಅಷ್ಟೊಂದು ಜಾಗ ನಮ್ಮ ದೇಹದೊಳಗ ಇಲ್ಲ. ಆದ್ದರಿಂದ ಅಲ್ಲಿ ರಥಾದಿಗಳು ಇರಾಕ್ ನಮ್ಮ ಯಾಕಂದ್ರೆ ನಮ್ಮ ಶರೀರ ಸಂಕುಚಿತವಾಗಿರ್ತದೆ. ಅದರ ರಥಾದಿಗಳು ನಿಲ್ಲಿಕ್ಕೆ ನಮ್ಮ ಶರೀರದೊಳಗೆ ಎಲ್ಲಿ ಜಾಗ ಐತದ್ರಾಗ. ಆದ್ದರಿಂದ ಅದಕ್ಕೆ ಅವಕಾಶ ದೊರಕಲಾರದು ಅಂತ ನಾವು ಹಿಂಗಂದ. ಪೂರ್ವ ಪಕ್ಷಿ ಏನಂದ, ಇಲ್ಲ, ನಮ್ಮ ದೇಹದಿಂದ ಹೊರಗಿರ್ತಕ್ಕಂತ ಒಂದು ದೇಶದೊಳಗ ಅಲ್ಲಿ ಸ್ವಪ್ನವನ್ನು ಕಾಣಬಹುದಲ್ಲ, ಜೀವ ಹೊರಗೆ ಹೋಗಿ ಅಲ್ಲಿ ಸ್ವಪ್ನವನ್ನು ನೋಡಬಹುದಲ್ಲ. ಯಾಕಂದ್ರೆ ಅಲ್ಲಿ ಹೊರಗ ಪ್ರದೇಶನೂ ಸಾಕಷ್ಟು ಇರದಲ್ರಿ. ಆ ದೂರದ ಪ್ರದೇಶದೊಳಗ ಅಲ್ಲಿರ್ತಕ್ಕಂತ ವಸ್ತುಗಳನ್ನ ಅಲ್ಲಿ ಜೀವ ಗ್ರಹಿಸ್ತಾನಂತ ಹೇಳಬಹುದಲ್ಲ ಅಂತ ಇಲ್ಲಿ. ಬಹಿರ್ದೇಶಾತ್ ಸ್ವಪ್ನಂ ದ್ರಕ್ಷತಿ ಅಂದ್ರೆ ಹೊರಗಿನ ದೇಶದಲ್ಲಿ ಸ್ವಪ್ನವನ್ನ ಜೀವ ಕಾಣ್ತಾ ಇದ್ದಾನೆ. ದೇಶಾಂತರಿತ ದ್ರವ್ಯ ಗ್ರಹಣಾತ್, ಅಲ್ಲಿ ದ್ರವ್ಯ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ಅಲ್ಲಿ ಗ್ರಹಿಸಬೇಕಾಗಿತ್ತು ಅಂತಂದ್ರೆ ಅದು ಬೇರೊಂದು ಪ್ರದೇಶದಲ್ಲಿ ಇರುವಂತ ವಸ್ತುಗಳನ್ನ ಗ್ರಹಿಸ್ಲಿಕ್ಕೆ ಬರ್ತದ. ನಮ್ಮ ಶರೀರವನ್ನು ಬಿಟ್ಟು ಹೊರಗ ಎಲ್ಲೋ ದೂರದ ದೇಶದೊಳಗ, ದೂರದಲ್ಲಿರ್ತಕ್ಕಂತ ಒಂದು ದೇಶಾಂತರಿತ ಅಂದ್ರೆ ಏನ್ರಿ, ಅಲ್ಲಿ ದೂರದ ಪ್ರದೇಶದಲ್ಲಿರ್ತಕ್ಕಂತ ವಸ್ತುಗಳನ್ನ ಅಲ್ಲಿ ಹೋಗಿ ಜೀವ ಅದನ್ನ ಗ್ರಹಿಸ್ತಾನೆ ಅಂತ ಹೇಳಿ ಹಿಂಗ್ ಹೇಳಬಹುದಲ್ಲ. ಯಾಕಂದ್ರೆ ದರ್ಶಯತಿ ಹಿ ಶ್ರುತಿ ಬಹಿರ್ದೇಹ ಸ್ವಪ್ನಂ ಅಂದ್ರೆ ಶ್ರುತಿಯು ಕೂಡ ಏನ್ ಹೇಳ್ತದ, ಬಹಿರ್ದೇಹಾತ್ ಅಂದ್ರೆ ದೇಹದ ಹೊರಗಂತ. ಬಹಿರ್ದೇಹಾತ್ ಅಂದ್ರೆ ಏನು, ದೇಹದ ಹೊರಗ ಸ್ವಪ್ನಂ ದರ್ಶಯತಿ, ಸ್ವಪ್ನವನ್ನ ಕಾಣ್ತಾ ಇದ್ದಾನೆ ಅಂತ ಶ್ರುತಿನೇ ಹೇಳ್ತದ. ಬಹಿಷ್ಕುಲಾಯಾದ ಅಮೃತಾಶ್ಚರಿತ್ವ ಸ ಈಯತೆ ಅಮೃತೋ ಯತ್ರ ಕಾಮಂ. ಇಲ್ಲಿ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಈ ನಮ್ಮ ಶರೀರ ಇದು ಗೂಡಿದ್ದಂಗ ಐತಿದು. ನಮ್ಮ ಶರೀರ ಇದ್ರ ಹೊರಗ ಈ ಅಮೃತ ಸ್ವರೂಪನಾಗಿರ್ತಕ್ಕಂತ ಜೀವ ಇವನು ಸಂಚಾರ ಮಾಡ್ತಾನಂತ್ರಿ. ಯಾರು, ಈ ಜೀವನಾಗಿರ್ತಕ್ಕಂಥವನು ಈ ಗೂಡಿನಂತಿರ್ತಕ್ಕಂತ ದೇಹದ ಹೊರಗು ಹೋಗಿ ಅವನು ಸಂಚಾರವನ್ನ ಮಾಡ್ತಾನ. ಮತ್ತ ಅವನು ಎಲ್ಲಿ ಹೋಗ್ಬೇಕನ್ನುವಂತ ಇಚ್ಛಾ ಆಕೈತಿ ಅಲ್ಲಿಗೆ ಹೋಗ್ತಾನೆ ಅಂತ ಶ್ರುತಿ ಅನ್ನುವಂತಹದ್ದು ನಮಗಲ್ಲಿ ಉಪದೇಶ ಮಾಡ್ಕೊಂಡು ಬಂದದ. ಬಹಿಷ್ಕುಲಾತ್ ಅಮೃತಶ್ಚರಿತ್ವ ಸ ಈಯತೆ ಅಮೃತ ಯತ್ರ ಕಾಮಂ ಅಂದ್ರೆ ಅಮೃತನಾಗಿರ್ತಕ್ಕಂಥವನು ಯತ್ರ ಕಾಮಂ ಅಂದ್ರೆ ಎಲ್ಲಿ ಹೋಗ್ಬೇಕನ್ನುವಂತ ಇಚ್ಛಾ ಆಗ್ತದೋ ಅವನು ಬಹಿಷ್ಕುಲಾಯಾತ್ ಬಹಿಷ್ಕುಲ ಆಯಾತ್ ಅಂತ ಅಮೃತಶ್ಚರಿತ್ವ ಅಂದ್ರೆ ಅವನು ದೇಹದ ಹೊರಗೆ ಹೋಗಿ ಅಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಅಂತೇಳಿ ಹಿಂಗ ಶ್ರುತಿ ಎನ್ನುವಂತಹದ್ದು ನಮಗ ಹೇಳ್ಕೊಂಡು ಬರ್ತದ ಅಂತ ಹೇಳಿದ್ರು ಅವರು. ಇತಿ ಸ್ಥಿತಿ ಗತಿ ಪ್ರತ್ಯಯ ಭೇದಶ್ಚ ನಾನಿಷ್ಕ್ರಾಂತೆ ಜಂತೌ ಸಾಮಂಜಸ್ಯಂ ಅಸ್ನುವೀತ ಇತಿ. ಇದು ಪೂರ್ವ ಪಕ್ಷಿ ಒಂದು ಅಭಿಪ್ರಾಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ದೇಹದ ಹೊರಗಡೆ ಸ್ವಪ್ನ ಆಗ್ತದ ಅಂತ ಹೇಳಿ ಈ ಶ್ರುತಿ ಎನ್ನುವಂತಹದ್ದು ತಿಳಿಸ್ಕೊಂಡು ಬರ್ತಾ ಇದೆ. ಇಲ್ಲಿ
ನಿಂತಿರುವುದಾಗ್ಲಿ ಓಡಾಡೋದಾಗ್ಲಿ ಈ ಒಂದು ಪ್ರತ್ಯಯ ಜ್ಞಾನ ಅನ್ನುವಂಥದ್ದು, ಪ್ರತ್ಯಯ ಭೇದ ಅನ್ನುವಂಥದ್ದು ಈ ದೇಹವನ್ನು ಬಿಟ್ಟು ಜೀವ ಹೊರಗಡೆ ಅವನು ಇದ್ರನ ಅದು ಸರಿಯಾಗಿ ಹೊಂದುವುದಿಲ್ಲ ಅಂತ. ಯಾಕಂದ್ರೆ ಅಲ್ಲಿ ನಾವು ಅಲ್ಲಿ ನಿಂತಿರ್ತೇವಲ್ಲ, ಇದ್ರಾಗ ಸ್ವಪ್ನದಲ್ಲಿ ಕೂಡ ನಿಂತಿರೋದಾಗ್ಲಿ ಓಡಾಡೋದಾಗ್ಲಿ ಈ ಪ್ರತ್ಯಯ ಭೇದ ಅನ್ನುವಂಥದ್ದು ದೇಹವನ್ನು ಬಿಟ್ಟು ಜೀವ ಹೊರಡದೆ ಇರುವನಾದರೆ, ಅಂದ್ರೆ ಶರೀರವನ್ನು ಬಿಟ್ಟು ಹೊರಗೆ ಹೋಗ್ಲಿಲ್ಲ ಅಂತಂದ್ರೆ ಮತ್ತೆ ಇದೆಲ್ಲ ಎಲ್ಲಿ ಹೊಂದ್ಗಡೆ ಆಗ್ತೈತಿ? ಅದಕ್ಕೆ ಇಲ್ಲಿ ಜೀವ ಸ್ವಪ್ನವನ್ನು ಹೊರಗೆ ಹೋಗಿ ನೋಡ್ತಾನಂತ ಹೇಳ್ಬಿಡುನು. ಯಾಕಂದ್ರೆ ಹೊರಗೆ ಅಲ್ಲಿ ರಥಗಳು ಅದಾವು, ಇದು ಅದಾವು. ಅದಕ್ಕೆ ಜೀವ ಯಾವಾಗ ನಿದ್ರೆ ಹೋಗ್ತಾನಲ್ಲ, ಅವನು ಈ ದೇಹವನ್ನು ಬಿಟ್ಟು ಹೊರಗಡೆ ಹೋಗಿ ಅಲ್ಲಿ ರಥ ನೋಡ್ತಾನ, ಅಲ್ಲಿ ಏನೇನೋ ವಸ್ತು ಇರ್ತಾವಲ್ಲ ಅವೆಲ್ಲ ನೋಡ್ಕೊಂಡು ಬರ್ತಾನ ಅಂತ ಹಿಂಗೆ ಹೇಳೋನು ಅಂತ. ಇದು ಪೂರ್ವಪಕ್ಷಿ ರೀ. ಪೂರ್ವಪಕ್ಷಿ ಅಭಿಪ್ರಾಯ ಏನು? ಸ್ವಪ್ನ ಅನ್ನೋದು ಒಳಗೆ ತೋರಂಗಿಲ್ಲ, ಅದು ಹೊರಗೆ ತೋರ್ತದ. ಜೀವನೇ ಶರೀರದಿಂದ ಹೊರಗೆ ಹೋಗ್ತಾನ, ಯಾಕಂದ್ರೆ ಅಲ್ಲಿ ಓಡಾಡ್ತಾನ, ನಡೆದಾಡ್ತಾನ, ಇವೆಲ್ಲ ಅನುಭವಗಳು ನಮಗೆ ಅದಾವಲ್ರಿ ಇವಾಗ. ಅಂದ್ರೆ ಸ್ವಪ್ನವನ್ನು ಹೊರಗೆ ಕಾಣ್ತಾನಂತ ಅವನು. ದೂರದ ದೇಶದಲ್ಲಿರ್ತಕ್ಕಂಥ ಕುದುರೆಗಳಾಗ್ಲಿ, ಆನೆಗಳಾಗ್ಲಿ, ರಥಗಳಾಗ್ಲಿ, ಅಲ್ಲಿ ಏನೇನು ವಸ್ತುಗಳದಾವಲ್ಲ, ನಡೆದಾಡೋದು, ಓಡಾಡೋದು, ಇವೆಲ್ಲ ಭೇದಾಕಾರವಾಗಿ ನಮಗ್ ಕಾಣಿಸ್ತದಲ್ಲ. ಅಂದ್ರೆ ಇದನ್ನ ನೋಡ್ಬೇಕಾಗಿತ್ತು ಅಂದ್ರೆ ಜೀವ ಹೊರಗೆ ಹೋಗಿದಾನಂತ ತಿಳ್ಕೊಬೇಕು ನಾವು. ಒಳಗ ಇದ್ದುಕೊಂಡು, ನಮ್ಮ ಶರೀರದ ಒಳಗ ಇದ್ದುಕೊಂಡು ಅವನು ಓಡಾಡೋದು, ನಡೆದಾಡೋದು, ಇವು ಆನೆ, ಕುದುರೆ, ರಥ ಇವೆಲ್ಲ ನಮ್ಮ ಶರೀರದ ಒಳಗೆ ಇವೆಲ್ಲ ಸಂಭವಿಸುವುದಿಲ್ಲ. ಯಾಕೋ ಅಷ್ಟೊಂದು ಜಾಗ ಬೇಕಲ್ರಿ, ರಥ ನಿಲ್ಲಕ್ಕೆ ಎಷ್ಟು ಜಾಗ ಬೇಕು? ಅವೆಲ್ಲ ನಮ್ಮ ಶರೀರದ ಇರಾಕ್ ಸಾಧ್ಯ ಐತೆ ಅನ್ನೋದಕ್ಕೆ? ಅಷ್ಟೊಂದು ಪ್ಲೇಸ್ ಅನ್ನುವಂಥದ್ದು ಇಲ್ಲ. ಅದಕ್ಕೆ ಹೊರಗೆ ಹೋಗ್ತಾನಂತ ಹೇಳಿಬಿಡ್ರಿ. ಹೊರಗೆ ಹೋಗಿ ಅಲ್ಲಿ ವಸ್ತುಗಳನ್ನ ಗ್ರಹಿಸ್ತಾನ ಅಂತ ಹೇಳಿ ಈ ಪ್ರಕಾರವಾಗಿ ಹೇಳಬಹುದಲ್ಲ ಅಂತಂದ್ರೆ, ಅದಕ್ಕೆ ಇಲ್ಲಿ ಪೂರ್ವ ಪಕ್ಷಿಯನ್ನ ಖಂಡನ ಮಾಡ್ತಾ ಇದ್ದಾರೆ. ನೋಡಪ್ಪ, ನೀ ಹೇಳುವಂತ ಮತ ಇದು ಸರಿಯಲ್ಲ ಅಂತ. ಅದಕ್ಕಂದ್ರವರು ನ ಇತ್ಯುಚ್ಯತೆ ಸ್ಥಿತಿ ಗತಿ ಪ್ರತ್ಯಭೇದಶ್ಚ ನ ಅನಿಷ್ಕ್ರಾಮಂತೆ ಜಂತೌ ಸಾಮಂಜಸ್ಯಂ ಅಸ್ನುವೀತ ಅಂತ. ಇದು ಪೂರ್ವದಲ್ಲಿ ಇಷ್ಟು ವಿಷಯ ಹೇಳ್ಕೊಂಡ್ಬಂದು ಈಗ ಸಿದ್ಧಾಂತವನ್ನು ಹೇಳಿದ್ರು. ನ ಇತ್ಯುಚ್ಯತೆ, ನೀ ಹೇಳೋದು ಸರಿಯಲ್ಲ. ಯಾಕಂದ್ರೆ ನಹಿ ಸುಪ್ತಸ್ಯ ಜಂತೋಹೋ ಕ್ಷಣ ಮಾತ್ರೇನ ಯೋಜನಶತಾಂತರಿತಂ ದೇಶಂ ಪರ್ಯೇತುಂ ವಿಪರ್ಯೇತುಂ ಚ ತತಃ ಸಾಮರ್ಥ್ಯಂ ಸಂಭಾವ್ಯತೆ. ಸುಪ್ತಸ್ಯ ಜಂತೋಹೋ, ಈಗೊಬ್ಬ ಮನುಷ್ಯ ಮಲ್ಕೊಂಡಾನ ಅಂತ ತಿಳ್ಕೊಡ್ರಿ. ಇವಾಗ ನಿದ್ರಿಸ್ತನಾಗಿದ್ದಾನೆ ಅಂಥ ಯಾವ ಜೀವನಿಗೆ, ಅದಕ್ಕಂದ್ರೆ ಅವರು ಜಂತು ಕ್ಷಣ ಮಾತ್ರೇನ ಯೋಜನ ಶತಾಂತರಿತಂ ದೇಶಂ, ಒಂದು ಕ್ಷಣ ನಮ್ಗೆ ಸ್ವಪ್ನ ಬೀಳುದು ಎಷ್ಟೊತ್ರಿ? ಒಂದು ಸೆಕೆಂಡ್, ಒಂದು ಕ್ಷಣ ಮಾತ್ರ ಅಂತ. ಅಷ್ಟೊಳಗ ಎಷ್ಟವನು ಒಂದು 100 ಯೋಜನದ ಅಳತೆಯೊಳಗೆ ಅಷ್ಟು ದೂರ ಹೋಗ್ಬಿಟ್ಟಿರ್ತಾನ ಅವನು. ಎಲ್ಲಿ? ಒಂದು 100 ಯೋಜನ. ಅಷ್ಟು ಅಲ್ಲಿಗೆ ಅಂತರದೊಳಗೆ ಅಲ್ಲಿರ್ತಕ್ಕಂಥ ದೇಶಕ್ಕೆ ಅವನು ಹೋಗೋದಕ್ಕೂ ಅಲ್ಲಿಂದ ಇಲ್ಲಿ ಹಿಂದಕ್ಕೆ ಬರೋದಕ್ಕೂ ಆ ಸಾಮರ್ಥ್ಯ ಅನ್ನುವಂತಹದ್ದು ಜೀವನಿಗೆ ಇರಾಕ್ ಸಾಧ್ಯನೇ ಇಲ್ಲ ಅಂತಾರೆ ಈಗ ಅವರು. ನಿದ್ರೆ ಹತ್ತಿದಾಗ ಈಗ ನಾವು ಇಲ್ಲಿ ಹಂಪ್ಯ ಮಲ್ಕೊಂಡೇವಂತ ತಿಳ್ಕೊಡ್ರಿ. ಇವಾಗ ಈಗ ನಾವು ಬೆಂಗಳೂರಿಗೆ ಹೋದಂಗ ಆಗಿರ್ತೈತೆ. ಅಲ್ಲಿ ಬೆಂಗಳೂರಿನಾಗ ಹೋಗಿ ಅಲ್ಲಿ ಸಂಚಾರ ಮಾಡ್ದಂಗ ಆಗಿರ್ತದ. ಆ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಅದು ನಮಗ್ ಸ್ವಪ್ನ ಬಿದ್ದಿದಷ್ಟು ಒಂದು ಕ್ಷಣ. ಒಂದು ಕ್ಷಣದೊಳಗ ಈ ಜೀವ ಅಲ್ಲಿ ಬೆಂಗಳೂರಿಗೆ ಹೋಗಿ ಅದನ್ನ ನೋಡ್ಕೊಂಡು ಮತ್ತೆ ವಾಪಸ್ ಬರಾಕ ಒಂದ್ ಸೆಕೆಂಡ್ನಾಗ ಸಾಧ್ಯ ಐತೇನು ಅಂತೇಳಿ. ಯಾಕೆ ಹೊರಗೆ ಹೋಗಿ ಸ್ವಪ್ನ ನೋಡ್ತಾನಂತ ಹೇಳ್ತಾನ ಪೂರ್ವ ಪಕ್ಷಿ. ಅದಕ್ಕೆ ಇವ್ರು ಹೇಳ್ತಾ ಇದ್ದಾರೆ, ನಿದ್ರಿಸ್ತಾ ಇರ್ತಕ್ಕಂತ ಜೀವನಿಗೆ ಒಂದು ಕ್ಷಣ ಮಾತ್ರದೊಳಗ ಒಂದು 100 ಯೋಜನದಷ್ಟು ದೂರದಲ್ಲಿರ್ತಕ್ಕಂತ ದೇಶಕ್ಕೆ ಹೋಗುವುದು, ಅಲ್ಲಿಂದ ತೀರಿಗೆ ಹೊಳ್ಳಿ ವಾಪಸ್ ಬರುವುದಕ್ಕ ಆ ಸಾಮರ್ಥ್ಯ ಅನ್ನುವಂಥದ್ದು ಜೀವನಿಗೆ ಐತೇನು ಅಂತಂದ್ರೆ ಅದು ಇರಾಕ್ ಆಗಂಗಿಲ್ಲ ಅಂತ ಇಲ್ಲಿ ಅವನ ಮತವನ್ನ ಖಂಡಿಸ್ತಾ ಇದ್ದಾರೆ. ಅಂದ್ರೆ ಸ್ವಪ್ನವನ್ನ ನಾವು ಹೊರಗೆ ಹೋಗಿ ನೋಡ್ತೇವೆ ಅನ್ನುವಂಥದ್ದು ಸರಿಯಲ್ಲ ಅಂತ. ಸುಪ್ತಸ್ಯ ಜಂತೋ ಕ್ಷಣ ಮಾತ್ರೇನ ಯೋಜನ ಶತಾಂತರಿತಂ ದೇಶಂ, ಅಂದ್ರೆ 100 ಯೋಜನೆಗಳಷ್ಟು ದೂರ ಇರ್ತಕ್ಕಂತ ದೇಶವನ್ನ ಒಂದು ಕ್ಷಣ ಮಾತ್ರೇನ, ಒಂದು ಕ್ಷಣದೊಳಗ ಇಲ್ಲಿ ಜೀವನ ಆಗಿರ್ತಕ್ಕಂಥವನು ಪರ್ಯೇತುಂ ವಿಪರ್ಯೇತುಂ ಚ ತತಃ
ಸಾಮರ್ಥ್ಯಂ ನ ಹಿ ಸಂಭಾವ್ಯತೆ. ಅಂದ್ರೆ ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರೋದು ಎಷ್ಟೈತಿ, ಒಂದು 100 ಯೋಜನೆ ಅಷ್ಟು ದೂರದಲ್ಲಿರ್ತಕ್ಕಂಥ ದೇಶವನ್ನ ಕೇವಲ ಕ್ಷಣ ಮಾತ್ರದೊಳಗ ಅಲ್ಲಿಗೆ ಹೋಗಿ ಬರುವಿಕೆ ಎನ್ನುವಂತಹದ್ದು, ಈ ಸಾಮರ್ಥ್ಯ ಎನ್ನುವಂತಹದ್ದು ಜೀವನಿಗೆ ಸಂಭವಿಸುವುದು ಸಾಧ್ಯವೇ ಇಲ್ಲ ಅಂತ ಆಚಾರ್ಯ ಹೇಳಿದರು. ಕ್ವಚಿಚ್ಚ ಪ್ರತ್ಯಾಗಮನ ವರ್ಜಿತಂ ಸ್ವಪ್ನಂ ಸ್ರಾವಯತಿ ಕುರುಷು ಅಹಮದ್ಯ ಶಯಾನೋ ನಿದ್ರಯಾ ಅವಿಪ್ಲುತಃ ಸ್ವಪ್ನೆ ಪಾಂಚಾಲನ ಅಭಿಗತಶ್ಚಾಸ್ಮಿ ಪ್ರತಿಬುದ್ಧಶ್ಚ ಇತಿ. ಈಗೊಂದು ಸ್ವಪ್ನದ ಅನುಭವವನ್ನು ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ಕ್ವಚಿಚ್ಚ ಪ್ರತ್ಯಾಗಮನ ವರ್ಜಿತಂ ಸ್ವಪ್ನಂ ಸ್ರಾವಯತಿ. ಇಲ್ಲಿ ಶ್ರುತಿ ಎನ್ನುವಂತಹದ್ದು ಏನ್ ಹೇಳ್ತದ ಅಂತಂದ್ರೆ, ಕೆಲವೊಂದು ಕಡೆಗಳಲ್ಲಿ ಈಗ ಒಬ್ಬವನಿಗೆ ಸ್ವಪ್ನ ಬಿದ್ದದ, ಈಗ ಅವನು ಕುರುದೇಶದೊಳಗ ಅಲ್ಲಿ ಅವನು ಮಲ್ಕೊಂಡಿದ್ದ. ಯಾರೇ ಒಬ್ಬ ವ್ಯಕ್ತಿ ಕುರುದೇಶದೊಳಗ ಅಲ್ಲಿ ಮಲ್ಕೊಂಡು, ಇವತ್ತು ನಾ ಮಲ್ಕೊಂಡಿದ್ದು ಆ ನಿದ್ರೆ ಹತ್ತಿದಾಗ ಅವನಿಗೆ ಪಾಂಚಾಲ ದೇಶಕ್ಕೆ ಹೋದಂಗ ಆಗಿರ್ತದ. ಮತ್ ನನಗೆ ಎಚ್ಚರ ಆಯ್ತು ಅಂತ ಹೇಳ್ತಾನ, ನಾ ಪಾಂಚಾಲ ದೇಶಕ್ಕೆ ಹೋಯ್ದನಪ್ಪ, ಅಲ್ಲಿ ನನಗೆ ಎಚ್ಚರ ಆಯ್ತು ಅಂತ ಹೇಳ್ತಾನ. ಯಾಕಂದ್ರೆ ಮಲ್ಕೊಂಡಿದ್ದಲ್ಲಿ ಕುರುದೇಶದೊಳಗ, ಮಲ್ಕೊಂಡಿದ್ದು ಕುರುದೇಶದೊಳಗ, ನಿದ್ದೆ ಹತ್ತಿದಾಗ ಸ್ವಪ್ನದೊಳಗ ಪಾಂಚಾಲ ದೇಶಕ್ಕೆ ಹೋಗ್ಯಾನ. ಅಲ್ಲಿ ಹೋದಂಗ ಅವನಿಗೆ ಎಚ್ಚರ ಆಯ್ತು ಅಂದ್ರೆ ಅಂತ ಸ್ವಪ್ನ ಅನ್ನುವಂತಹದ್ದು ಬಿತ್ತು. ಅಂದ್ರೆ ಹಿಂತಿರುಗಿ ಬಾರದಂತ ಸ್ವಪ್ನವನ್ನ ಅಲ್ಲಿ ಎಚ್ಚತ್ತವನು ಹೇಳ್ತಾ ಇದ್ದಾನ. ಮತ್ತ ಅಲ್ಲಿ ಹೋದವನ ಅಲ್ಲೇ ಪಾಂಚಾಲ ದೇಶದಾಗ ಹೇಳ್ಬೇಕಾಗಿತ್ತಲ್ಲ. ಒಂದ್ ವೇಳೆ ಹೊರಗ ಹೋಗಿ ಸ್ವಪ್ನ ನೋಡ್ತಾನಂತಂದ್ರ, ಈ ಕುರುದೇಶದಲ್ಲಿ ಮಲಗಿರ್ತಕ್ಕಂತ ವ್ಯಕ್ತಿ ನಿದ್ರೆಯೊಳಗ ಪಾಂಚಾಲ ದೇಶಕ್ಕೆ ಹೋಗಿದ್ರ ಮತ್ತ ಅಲ್ಲಿ ಎಚ್ಚರ ಆದ್ಮೇಲೆ ಅಲ್ಲೇ ಇರ್ಬೇಕಾಗಿತ್ತ ಅವನು ಪಾಂಚಾಲ ದೇಶದಾಗ. ಮತ್ತ ಅವ್ ಎಲ್ಲಿ ಅದಾನ, ಇನ್ನು ಕುರುದೇಶದಾಗ ಅದಾನಲ್ರಿ ಅವ. ಮತ್ ಎಲ್ಲಿ ಮಲ್ಕೊಂಡ ಅಲ್ಲೇ ಅದಾನಲ್ರಿ ಅವ. ಈಗ ಒಂದ್ ವೇಳೆ ಶರೀರ ಬಿಟ್ಟು ಹೊರಗ ಅಲ್ಲಿ ಹೋಗ್ಯಾನಂತ ತಿಳ್ಕೊಡ್ರಿ ಸ್ವಪ್ನದೊಳಗ. ಕನಸು ಬಿದ್ದಾದ್ರ ಅವಾಗ ಅವನು ಪಾಂಚಾಲ ದೇಶಕ್ಕೆ ಹೋದಂಗಾಗಿತ್ತು, ಅಲ್ಲೇ ಅವನಿಗೆ ಎಚ್ಚರ ಆಗಿಬಿಡ್ತು. ಎಚ್ಚರ ಆದ್ಮೇಲೆ ಅವನು ಕುರುದೇಶದಾಗ ಅದಾನೋ ಏನು ಪಾಂಚಾಲ ದೇಶದಾಗ ಅದಾನೋ, ಈಗ ವಿಚಾರ ಮಾಡಿದ್ರ ಅವನು ಕುರುದೇಶದಲ್ಲಿ ಅದಾನಂತ ಅವನು. ಯಾಕಂದ್ರೆ ಪಾಂಚಾಲ ದೇಶಕ್ಕೆ ಅವನು ಹೋಗೇ ಇಲ್ಲ, ಎಲ್ಲಿ ಮಲ್ಕೊಂಡನ ಅಲ್ಲೇ ಅದಾನ ಅವನು. ಆದ್ರೆ ಇವನ ಪ್ರಕಾರ ಏನ್ ಪೂರ್ವ ಪಕ್ಷಿ ಹೇಳಿದ್ನಲ್ರಿ, ಅವನು ದೂರ ದೇಶದಲ್ಲಿ ಹೋಗಿ ಅಲ್ಲಿ ಸ್ವಪ್ನವನ್ನ ಕಂಡು ಬರ್ತಾನ ಅಂತ ಹೇಳಿದ್ರಲ್ರಿ. ಹಂಗಾರೆ ಇಲ್ಲಿ ಕುರುದೇಶದಲ್ಲಿ ಮಲಗಿರ್ತಕ್ಕಂತ ವ್ಯಕ್ತಿ ಅಲ್ಲಿ ಪಾಂಚಾಲ ದೇಶಕ್ಕೆ ಹೋದಾಗ ಅಲ್ಲಿ ಸ್ವಪ್ನದೊಳಗ ಅಲ್ಲಿ ಹೋಗ್ಯಾನ ಅಂತ ತಿಳ್ಕೊಡ್ರಿ. ಈಗ ಅಲ್ಲೇ ಅವನಿಗೆ ಎಚ್ಚೆತ್ತು ಬಿಟ್ಟ. ಮತ್ತ ಅವಾಗ ಅವನಿಗೆ ಹಿಂತಿರುಗಿ ಬರಾಕ್ ಸಾಧ್ಯ ಐತೇನ ಅಲ್ಲಿಂದ? ಪಾಂಚಾಲ ದೇಶದಿಂದ ಇಲ್ಲಿ ಬಂದು ಹೇಳ್ಬೇಕಲ್ರಿ ಈಗ ಅವನು. ಅಲ್ಲಿ ಹಿಂತಿರುಗಿ ಬಾರದೇ ಇರ್ತಕ್ಕಂತ ಸ್ವಪ್ನವನ್ನಲ್ಲಿ ಎಚ್ಚೆತ್ತವನು ಹೇಳ್ತಾ ಇದ್ದಾನೆ. ಅದಕ್ಕೆ ಇಲ್ಲಿ ದೇಹವನ್ನು ಬಿಟ್ಟು ಹೊರಗೆ ಹೋಗಿದ್ರ ಅಲ್ಲಿ ಪಾಂಚಾಲ ದೇಶದಲ್ಲಿ ಎಚ್ಚರ ಆಗ್ಬೇಕಾಗಿತ್ತು ಅವನಿಗೆ. ಇದು ಅನುಭವ ವಿರುದ್ಧ ಐತಿ ಅಂತಿದು. ಅದಕ್ಕೆ ಹೇಳಿದ್ರಿ ಇಲ್ಲಿ ಕುರುಷು ಅಹಮದ್ಯ ಶಯಾನೋ ಕ್ವಚಿಚ್ಚ ಪ್ರತ್ಯಾಗಮನ ವರ್ಜಿತಂ ಸ್ವಪ್ನಂ ಸ್ರಾವಯತಿ. ಅಂದ್ರೆ ತಿರುಗಿ ಬಾರದೇ ಇರ್ತಕ್ಕಂತ ಒಂದು ಸ್ವಪ್ನವನ್ನ ವರ್ಜಿತಂ, ಅಲ್ಲಿ ವರ್ಜ ಅಂದ್ರೆ ಅದು ಬಿಟ್ಟಿರ್ತಕ್ಕಂಥದ್ದು ಅಂತಲ್ಲಿ. ಹಿಂತಿರುಗಿ ಬಾರದೇ ಇರ್ತಕ್ಕಂತ ಸ್ವಪ್ನವನ್ನ ಎಚ್ಚೆತ್ತವನು ಹೇಳ್ತಾ ಇದ್ದಾನ ಅಂತ. ಅವನು ದೇಹವನ್ನು ಬಿಟ್ಟು ಹೊರಗೆ ಹೋಗಿದ್ರ ಅವನಿಗೆ ಪಾಂಚಾಲ ದೇಶದಲ್ಲಿ ಎಚ್ಚರ ಆಗಬೇಕಾಗಿತ್ತು ಅಂತ ಹೇಳ್ತಾರೆ ಈಗ ಅವರು. ಆ ವಿಚಾರವನ್ನ ಇಲ್ಲಿ ಈ ಶ್ರುತಿಯೊಳಗ ಅವನ ಅನುಭವದೊಳಗೆ ಹೇಳಿದ್ರು. ಕುರುಷು ಅಹಮದ್ಯ ಶಯಾನೋ ನಿದ್ರೆಯ ಅವಿಪ್ಲುತಃ ಸ್ವಪ್ನೆ ಪಂಚಾಲನಭಿಗತಶ್ಚಾಸ್ಮಿ ಪ್ರತಿಬುದ್ಧಶ್ಚ ಇತಿ ದೇಹಾಶ್ಚೇತ್ ಅಪೇಯಾತ್ ಪಾಂಚಾಲೇಶು ಪ್ರತಿಬುದ್ಧೇತ. ಅದಕ್ಕೆ ಅವ್ರು ಹೇಳ್ಕೊಂಡು ಬಂದ್ರು, ದೇಹಾಶ್ಚೇತ್ ಅಪಿಯಾತ್ ಪಾಂಚಾಲೇಶು ಪ್ರತಿಬುದ್ಧೇತ. ಒಂದು ಈ ದೇಹದಿಂದ ಅವನು ಒಂದ್ ವೇಳೆ ಪಾಂಚಾಲ ದೇಶಕ್ಕೆ ಹೋಗಿದ್ದೇ ಖರೆ ಆದ್ರೆ, ಕನಸಿನೊಳಗ ಅವನು ಪಾಂಚಾಲ ದೇಶಕ್ಕೆ ಹೋಗಿದ್ದೇ ಖರೆ ಆದ್ರ ಅವನಿಗೆ ಆ ಪಾಂಚಾಲ ದೇಶದೊಳಗೆ ಎಚ್ಚರ ಆದಾಗ ಅವನು ಅಲ್ಲೇ ಇರಬೇಕಾಗಿತ್ತು. ಅವನು ಪಾಂಚಾಲ ದೇಶದೊಳಗನೆ ಇರಬೇಕಾಗಿತ್ತು. ಆದ್ರೆ ಅವನು ಕುರುದೇಶದಲ್ಲಿ ಇರಬಾರ್ದಾಗಿತ್ತು.
ಅಂತ ಇಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ. ನ ತಾನಸೌ ಅಭಿಗತಃ ಇತಿ ಕುರುಷ್ವೇವ ತು ಪ್ರತಿಬದ್ಧತೆ. ಅದಕ್ಕೆ ಇಲ್ಲಿ ಅವನು ಆ ದೇಶಕ್ಕೆ ಹೋಗಿರ್ತಾ ಇದ್ದಾನೆ, ಆದರೆ ಕುರುದೇಶದಲ್ಲಿಯೇ ಎಚ್ಚರ ಆಗ್ತದಂತ ಅವನಿಗೆ. ಅವನು ಅಲ್ಲಿ ಪಾಂಚಾಲ ದೇಶಕ್ಕೆ ಹೋಗಿದ್ರು ಕೂಡ ಅವನು ಹೇಳೋದು ಎಲ್ಲಿ ಕುರುದೇಶದಲ್ಲಿ ಮಲ್ಕೊಂಡ ಅಂದ್ರೆ ಕುರುದೇಶದಲ್ಲಿ ಎಚ್ಚರ ಆಗ್ತದಂತ ಅವನಿಗೆ. ಕನಸಿನೊಳಗೆ ಏನೋ ಪಾಂಚಾಲ ದೇಶಕ್ಕೆ ಹೋಗಿದಾನ, ಆದ್ರೆ ಅವನು ದೇಹವನ್ನ ಬಿಟ್ಟು ಹೊರಗೆ ಹೋಗ್ತಾನ ಅಂತ ಒಂದ್ ವೇಳೆ ಒಪ್ಕೊಂಡ್ರ ಅವನಿಗೆ ಎಚ್ಚರ ಆದ ಪಾಂಚಾಲ ದೇಶದಲ್ಲಿ ಇರ್ಬೇಕಾಗಿತ್ತವ. ಆದ್ರೆ ಅವನು ಎಲ್ಲಿ ಅದಾನೀಗ? ಕುರುದೇಶದಲ್ಲಿ ಅದಾನಂತ. ಅವನು ಎಲ್ಲಿ ಮಲಗಿದ್ದ ಅವನಿಗೆ ಅಲ್ಲೇ ಎಚ್ಚರ ಆಯ್ತು. ಅಂದ್ರೆ ಅಲ್ಲಿ ಜೀವ ಶರೀರ ಬಿಟ್ಟು ಹೊರಗೆ ಹೋಗಿಲ್ಲ ಅಂತ ನಮಗೆ ಸಿದ್ಧ ಆಕೈತಲ್ರಿ ಇವಾಗ. ಅಂತ ಅದನ್ನ ಇಲ್ಲಿ ಹೇಳಿದ್ರು ಅವರು. ಏನ ಚ ಅಯಂ ದೇಹೇನ ದೇಹಾಂತರಂ ಅಸ್ನುವಾನೋ ಮನ್ಯತೆ ತಂ ಅನ್ನೇ ಪಾರ್ಶ್ವಸ್ಥಾಃ ಶಯನ ದೇಶ ಏವ ಪಶ್ಯಂತಿ. ಈಗ ನೋಡ್ರಿ, ಯಾವ ಈ ದೇಹದೊಳಗ ದೇಶಾಂತರಕ್ಕೆ ಹೋದಂತೆ ಅವನು ತಿಳ್ಕೊಂಡಿರ್ತಾನೋ, ಈಗ ಆ ಎಚ್ಚರ ದೇಹವನ್ನ ಅಲ್ಲಿ ಹತ್ತಿರವಿರುವಂತ ಬೇರೆ ಜನರು ಮಲಗಿದ್ದಂತ ಕಡೆಯಲ್ಲಿನೇ ಅವನು ಕಾಣಿಸ್ತಾನಂತ. ಯಾವ ದೇಹದೊಡನೆ ಅವನೇನು ದೇಶಾಂತರಕ್ಕೆ ಹೋಗ್ಯಾನಂತ ತಿಳ್ಕೊಡ್ರಿ ಇವಾಗ. ಯಾವ ದೇಹದೊಡನೆ ದೇಶಾಂತರಕ್ಕೆ ಹೋಗಿದಾನೋ ಅವಂಗ ಅನಿಸ್ತಿರ್ತೈತ ಈ ಸ್ವಪ್ನದೊಳಗಲ್ಲಿ ಒಂದ್ ಯಾವ್ದೋ ಒಂದು ದೇಹದಲ್ಲಿ ಈಗ ಅವನಿಗೆ ಒಂದ್ ದೇಹ ತಗೊಂಡಲ್ಲಿ ದೇಶಾಂತರಕ್ಕೆ ಹೋಗ್ಯಾನಲ್ರಿ ಈಗ. ಆದ್ರೆ ಆ ಎಚ್ಚರ ದೇಹ ಅನ್ನುವಂತಹದ್ದು ಅಲ್ಲಿ ಹತ್ತಿರದಲ್ಲಿ ಯಾರು ಮಲ್ಕೊಂಡಿರ್ತಾರಲ್ರಿ ಇವಾಗ, ಆ ಜನರ ಪಕ್ಕದಲ್ಲಿ ಅವ್ ಮಲ್ಕೊಂಡಿರ್ತಾನಲ್ಲ, ಅವನು ಅಲ್ಲೇ ಅದಾನಂತ. ಅವನು ಅವೇನಲ್ಲಿ ಬೇರೆ ದೇಶಕ್ಕೇನು ಹೋಗೇ ಇಲ್ಲಲ್ರಿ ಅವ. ನಿದ್ರೆ ಹತ್ತಿದಾಗ ಏನು ಸ್ವಪ್ನದೊಳಗೆ ಯಾವ್ದೋ ದೇಶಕ್ಕೆ ಹೋದಂಗ ಆಗಿರ್ತದಲ್ಲ, ನಿಜವಾಗ ಅಲ್ಲಿಗೆ ಹೋಗ್ಯಾನೇನು ಅಂತಂದ್ರೆ ಅವನು ಹೋಗಿಲ್ಲ. ಯಾರ ಪಕ್ಕದಲ್ಲಿ ಮಲ್ಕೊಂಡಿದಾನೋ ಅವನು ಅವ್ರ ಹತ್ರನ ಅದಾನ ಅಂತ ಅಲ್ಲೇ ಕಾಣಿಸ್ತಾನಲ್ರಿ ಅವನು. ಅದನ್ನ ಇಲ್ಲಿ ಆಚಾರ್ಯ ಹೇಳ್ಕೊಂಡು ಬಂದ್ರು. ಏನ ಚ ಅಯಂ ದೇಹೇನ ದೇಹಾಂತರಂ ಅಸ್ನುವಾನೋ ಮನ್ಯಂತೆ ತಂ ಅನ್ನೇ ಪಾರ್ಶ್ವಸ್ಥಾಃ ಶಯನ ದೇಶ ಏವ ಪಶ್ಯಂತಿ. ಅಂದ್ರೆ ಶಯನ ದೇಶ ಅಂತಂದ್ರೇನು, ಅವ್ರ ಪಕ್ಕದಲ್ಲಿ ಮಲಗಿರ್ತಾರಲ್ಲ ಆ ದೇಶದಲ್ಲೇ ಅವನನ್ನ ನಾವೆಲ್ಲರೂ ನೋಡ್ತಾ ಇದ್ದೇವಂತ. ಅವನು ಬೇರೆ ದೇಹದ ಜೊತೆಗೆ ಹೋದಂಗ ಆಗಿರ್ತದಲ್ಲಿ, ಬೇರೆ ದೇಶಕ್ಕೆ ಹೋದಂಗ ಆಗಿರ್ತದ ಕರೆ ಅವನು ಸ್ವಪ್ನದಲ್ಲಿ. ಆದ್ರೆ ಅವನ ಪಕ್ಕದಲ್ಲಿ ಯಾರು ಮಲ್ಕೊಂಡಿರ್ತಾರಲ್ಲ ಅವನು ಅವ್ರ ಪಕ್ಕದಲ್ಲೇ ಇರ್ತಾನೆ ಹೊರತು ಅವನು ಬೇರೆ ದೇಶಕ್ಕಲ್ಲಿ ಹೋಗಿರೋದಿಲ್ಲ ಅಂತ. ಯಥಾ ಭೂತಾನಿ ಚ ಅಯಂ ದೇಶಾಂತರಾಣಿ ಸ್ವಪ್ನೆ ಪಶ್ಯತಿ ನ ತಾನಿ ತಥಾ ಭೂತಾನ್ಯೇವ ಭವಂತಿ. ಯಥಾ ಭೂತಾನಿ ಚ ಅಯಂ ದೇಶಾಂತರಾಣಿ ಸ್ವಪ್ನೆ ಪಶ್ಯತಿ. ಮತ್ತೆ ಹೇಳಿದ್ರಲ್ಲಿ ಇವನು ಎಂಥ ದೇಶಗಳನ್ನ ಸ್ವಪ್ನದಲ್ಲಿ ಕಾಣ್ತಾ ಇದ್ದಾನೋ ಅವು ಅಂಥವುಗಳೇ ಆಗಿರುವುದಿಲ್ಲ ಅಂತ. ಹೌದಿಲ್ಲ? ಈಗ ಎಲ್ಲೋ ನಮಗೆ ಸ್ವಪ್ನ ಬಿದ್ದಿರ್ತೈತೆ, ಎಂದೂ ನಾವು ನೋಡಲಾರದಂತ ದೇಶಗಳನ್ನ ನೋಡಿರ್ತೀವಿ ನಾವು ಅಲ್ಲಿ ಸ್ವಪ್ನದೊಳಗೆ. ಅವು ದೇಶಗಳನ್ನ ಎಚ್ಚರದೊಳಗೆ ನಾವು ಯಾವತ್ತೂ ನೋಡಿರುವುದಿಲ್ಲ ಅವನ್ನ. ಈಗ ನಮ್ಮ ಸ್ವಪ್ನ ಬಿದ್ದಿರ್ತದಲ್ರಿ ಅಲ್ಲಿ, ಆ ಸ್ವಪ್ನದೊಳಗ ಅಲ್ಲಿ ಅನೇಕ ಬೇರೆ ಬೇರೆ ದೇಶಗಳನ್ನ ಅಲ್ಲಿ ಸ್ವಪ್ನದಲ್ಲಿ ನಾವು ಕಾಣ್ತೇವೆ. ಆದ್ರೆ ಅವು ಅಂಥವುಗಳೇ ಅದಾವೇನು? ಸ್ವಪ್ನದಲ್ಲಿ ನೋಡಿರ್ತಕ್ಕಂತ ದೇಶಗಳು ನಮ್ಗೆ ಎಚ್ಚರದಲ್ಲಿ ಅವು ನೋಡಕ್ ಸಿಗ್ತಾವೆ? ನಾವು ಸ್ವಪ್ನದಲ್ಲಿ ನಾವ್ ಏನ್ ನೋಡಿದೇವಲ್ರಿ ಅವು ಅಂಥವುಗಳೇ ಅವು ಆಗಿರುವುದಿಲ್ಲ ಅಂತ. ಹೀಗೆ ನೋಡುವುದಾಗಿದ್ರ ಮತ್ತೆ ಎಚ್ಚರದಲ್ಲಿ ಹೇಗೋ ಹಾಗೆ ಆ ವಸ್ತುಭೂತವಾಗಿರ್ತಕ್ಕಂತ ವಿಷಯಗಳನ್ನೇ ಗ್ರಹಿಸಬೇಕಾಗಿತ್ತು ಅಂತ. ಅಂದ್ರೆ ಸ್ವಪ್ನದಲ್ಲಿ ಹೇಗಿದಾವೋ ಹಾಗೆ ಅವು ಎಚ್ಚರದೊಳಗ ಅವು ಹೆಂಗ್ ನೋಡಿದ್ನಲ್ಲ ಅವು ಹಂಗೆ ಕಾಣಬೇಕಾಗಿತ್ತು. ಆದರೆ ಆ ರೀತಿಯಾಗಿರ್ತಕ್ಕಂತ ವಸ್ತು ಸ್ವರೂಪವಾಗಿರ್ತಕ್ಕಂತ ವಿಷಯಗಳನ್ನ ನಮ್ ಗ್ರಹಿಸ್ಲಿಕ್ಕೆ ಆಗ್ತದೇನು ಅಂತಂದ್ರ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಸ್ವಪ್ನದಲ್ಲಿ ಕಾಣುವಂತ ಪದಾರ್ಥಗಳೇ ಬೇರೆ, ಎಚ್ಚರದಲ್ಲಿ ಕಾಣುವಂತ ಪದಾರ್ಥಗಳೇ ಬೇರೆ ಅಂತ ಇಲ್ಲಿ. ದರ್ಶಯತಿ ಚ ಶ್ರುತಿ ಪರಿಧಾಮಶ್ಚೇತ್ ಪಶ್ಚೇತ್ ಜಾಗ್ರವತ್ ವಸ್ತುಭೂತಮರ್ಥಂ
ಆಕಲಯೇತ್ ದರ್ಶಯತಿ ಶ್ರುತಿ ಅಂತರೇವ ದೇಹೇ ಸ್ವಪ್ನಂ ಸ ಯತ್ರೈತತ್ ಸ್ವಪ್ನಯಾ ಚರತಿ ಇತ್ಯುಪಕ್ರಮ್ಯ ಸ್ವಶರೀರೆ ಯಥಾ ಕಾಮಂ ಪರಿವರ್ತತೆ. ದರ್ಶಯತಿ ಚ ಶ್ರುತಿ. ಇಲ್ಲಿ ಶ್ರುತಿಯೂ ಕೂಡ ಏನ್ ಹೇಳ್ತದ ಅಂತಂದ್ರೆ, ಅವನು ಯಾವಾಗ ಸ್ವಪ್ನ ವೃತ್ತಿಯಿಂದ ಸಂಚಾರ ಮಾಡ್ತಾ ಇದ್ದಾನೋ ಅಂತ ಅಲ್ಲಿ ಶ್ರುತಿ ಅನ್ನುವಂಥದ್ದು ಪ್ರಾರಂಭ ಮಾಡಿ, ಯಾವಾಗ ಸ್ವಪ್ನ ವೃತ್ತಿಯಿಂದ ಅಲ್ಲಿ ಸಂಚರಿಸ್ತಾ ಇದ್ದಾನೋ ಜೀವನಾಗಿರ್ತಕ್ಕಂಥವನು, ಸ್ವಪ್ನ ಬಿದ್ದದ, ಆ ಸ್ವಪ್ನದೊಳಗ ಅಲ್ಲಿ ಅವನು ಸಂಚರಿಸ್ತಾ ಇದ್ದಂಗ ಆಗ್ತದಲ್ಲಿ, ಮತ್ತ ಅಲ್ಲಿ ತನ್ನ ಶರೀರದೊಳಗ ತನ್ನ ಇಚ್ಛೆ ಇದ್ದಂತೆ ಅಲ್ಲಿ ತಿರುಗ್ತಾ ಇದ್ದಾನಂತೇಳಿ ಆ ದೇಹದಲ್ಲಿನೇ ಅಲ್ಲಿ ಸ್ವಪ್ನವಾಗ್ತದಂತ ಹೇಳ್ತದಂತ ಶ್ರುತಿ ಅನ್ನುವಂಥದ್ದು. ನಮಗ ಸ್ವಪ್ನ ಅನ್ನುವಂಥದ್ದು ದೇಹವನ್ನು ಬಿಟ್ಟು ಹೊರಗೆ ಆಗಂಗಿಲ್ಲ, ನಮ್ಮ ದೇಹದೊಳಗನೆ ನಮಗ್ ಸ್ವಪ್ನ ತೋರ್ತದ ಅಂತ ಶ್ರುತಿ ಅನ್ನುವಂಥದ್ದು ಹೇಳ್ಕೊಂಡು ಬಂದದ. ಸ ಯತ್ರೈತತ್ ಸ್ವಪ್ನಯಾ ಚರತಿ ಅಂದ್ರೆ ಶ್ರುತಿ ಅನ್ನುವಂಥದ್ದು ಏನ್ ಹೇಳ್ತು, ಅಂತರೇವ ದೇಹೆ, ದೇಹದ ಒಳಗನ ಸ್ವಪ್ನ ಅನ್ನುವಂಥದ್ದು ನಮಗ ತೋರ್ತದ ಅಂತ ಹೇಳಿ ಶ್ರುತಿನೇ ನಮಗ್ ಹೇಳ್ಕೊಂಡು ಬಂದದ. ಏನಂತ, ಸ ಯತ್ರೈತತ್ ಸ್ವಪ್ನಯಾ ಚರತಿ ಇತ್ಯುಪಕ್ರಮ್ಯ ಸ್ವಶರೀರೆ ಯಥಾ ಕಾಮಂ ಪರಿವರ್ತತೆ ಅಂತ. ಸ ಯತ್ರೈತತ್ ಅಂದ್ರೆ ಅವನು ಯಾವಾಗ ಸ್ವಪ್ನ ವೃತ್ತಿಯನ್ನು ಸಂಚರಿಸ್ತಾ ಇದ್ದಾನೋ ಅಂತ ಈ ಪ್ರಕಾರವಾಗಿ ಹೇಳಿ, ಅದು ತನ್ನ ಶರೀರದೊಳಗನೆ ತನ್ನ ಇಚ್ಛೆ ಇದ್ದಂತೆ ಅವನು ತಿರುಗಾಡ್ತಾ ಇದ್ದಾನೆ ಅಂತ ಹೇಳಿ, ಅಂದ್ರೆ ನಮ್ಮ ದೇಹದೊಳಗನ ಸ್ವಪ್ನ ಆಗ್ತದ ಅನ್ನೋದ್ರ ಬಗ್ಗೆ ನಮಗ ಶ್ರುತಿ ಅನ್ನುವಂತಹದ್ದು ಸ್ಪಷ್ಟವಾಗಿ ತಿಳಿಸ್ತದ. ಅದಕ್ಕ ಇಲ್ಲಿ ಜೀವ ಸ್ವಪ್ನ ಸಮಯದೊಳಗ ಹೊರಗೆ ಯಾವುದೋ ದೇಶದಲ್ಲಿ ಹೋಗಿ ಸ್ವಪ್ನವನ್ನ ಕಾಣಂಗಿಲ್ಲ. ಈ ಜೀವ ದೇಹವನ್ನು ಬಿಟ್ಟು ಹೊರಗೆ ಎಲ್ಲಿ ಹೋಗುದಿಲ್ಲ ಅಂತವನು ಸ್ವಪ್ನವನ್ನು ಎಲ್ಲಿ ಕಾಣ್ತಾನ, ತನ್ನ ದೇಹದೊಳಗನ ಕಾಣ್ತಾ ಇದ್ದಾನ ಅಂತ. ಒಂದ್ ವೇಳೆ ಅವನು ಹೊರಗೆ ಹೋಗ್ತಾನ ಅಂತಂದ್ರೆ ಇಲ್ಲಿ ಶ್ರುತಿ ಯುಕ್ತಿಗಳಿಗೆ ವಿರೋಧ ಅನ್ನುವಂತಹದ್ದಾಗ್ತದ ಅಂತ. ಇಲ್ಲಿ ಶ್ರುತಿಗಳು ದೇಹದಲ್ಲಿನೇ ಸ್ವಪ್ನ ಆಗ್ತಾವಂತೇನು ಹೇಳ್ತಾವಲ್ಲ, ಆ ಶ್ರುತಿಗೆ ಇಲ್ಲಿ ವಿರೋಧ ಅನ್ನುವಂತಹದ್ದು ಉಂಟಾಗ್ತದ ಅಂತ ಇಲ್ಲಿ ಹೇಳಿದರು. ಅತಶ್ಚ ಶ್ರುತ್ಯುಪಪತ್ತಿ ವಿರೋಧಾತ್ ಬಹಿಷ್ಕುಲಾಯ ಶ್ರುತಿ ಗೌಣಿ ವ್ಯಾಖ್ಯಾತವ್ಯ. ಇಲ್ಲಿ ಶ್ರುತಿಯೊಳಗ ಆ ಬಹಿಷ್ಕುಲಾಯ ಶ್ರುತಿಗಳನ್ನ ಶರೀರದಿಂದ ಹೊರಗೆ ಇರುವಂತೆ ಅಲ್ಲಿ ಅಮೃತನಾಗಿರ್ತಕ್ಕಂಥ ಜೀವ ಸಂಚರಿಸಿ ಅಂತೇಳಿ ಅಲ್ಲಿ ಹೇಳಿದ್ರಲ್ಲ, ಅದನ್ನ ಗೌಣವಾಗಿ ಅದನ್ನ ವಿವರಿಸಬೇಕು ಅಂತ ಹೇಳ್ತಾರಲ್ಲಿ. ಆ ಬಹಿಷ್ಕುಲಾಯ ಶ್ರುತಿಗಳನ್ನ ಅಂದ್ರೆ ಶರೀರದಿಂದ ಹೊರಗೆ ಇರುವಂತೆ ಅಲ್ಲಿ ಅಮೃತನಾಗಿರ್ತಕ್ಕಂಥ ಜೀವನು ಸಂಚರಿಸಿ ಬರ್ತಾನ ಅಂತ ಒಂದು ಶ್ರುತಿ ಹಿಂದ ಅವ್ರು ಪ್ರಮಾಣ ಕೊಟ್ಟಿದ್ರಲ್ರಿ, ಯಾರು ಪೂರ್ವ ಪಕ್ಷಿಯಾಗಿರ್ತಕ್ಕಂಥವನು. ಆ ಬಹಿಷ್ಕುಲಾಯ ಶ್ರುತಿ ಎನ್ನುವಂತಹದ್ದು ಜೀವ ಶರೀರದಿಂದ ಹೊರಗೆ ಹೋಗಿ ಹೊರಗಿರುವಂತೆ ಅಲ್ಲಿ ಅಮೃತ ರೂಪನಾಗಿರ್ತಕ್ಕಂಥ ಜೀವ ಸಂಚರಿಸಿ ಬರ್ತಾನೆ ಅಂತ ಹೇಳಿದ್ರಲ್ಲ, ಅದು ಗೌಣ ಅಂತ ತಿಳ್ಕೊಬೇಕಂತ ಹೇಳ್ತಾ ಇದ್ದಾರೆ. ಯಾಕಂತಂದ್ರೆ ಸ್ಥಿತಿ ಗತಿ ಪ್ರತ್ಯಯ ಭೇದೋಪಿ ಏವಂ ಸತಿ ವಿಪ್ರಲಂಭ ಏವ ಅಭ್ಯುಪಗಂತವ್ಯ. ಅಂದ್ರೆ ಯಾವನು ಈ ಶರೀರದಲ್ಲಿ ವಾಸ ಮಾಡ್ತಾ ಇದ್ರೂ ಕೂಡ ಅದರಿಂದ ಪ್ರಯೋಜನವನ್ನ ಮಾಡಿಕೊಳ್ಳುವುದಿಲ್ಲವೋ ಅವನು ಶರೀರದಿಂದ ಹೊರಗಿದ್ದಂತೆ ಇರ್ತಾ ಇದ್ದಾನೆ ಅಂತ. ಯಾಕಂದ್ರೆ ನಿಂತಿರುವುದಾಗ್ಲಿ ಓಡಾಡುವುದಾಗ್ಲಿ ಈ ಪ್ರತ್ಯಭೇದ ಅನ್ನುವಂತಹದ್ದು ಹೀಗಿರುವುದರಿಂದ ಅಲ್ಲಿ ಮೋಸವೇ ಅಂತ ಇಲ್ಲಿ ಒಪ್ಪುಗೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ನಮ್ಮ ಶರೀರದೊಳಗ ಅವನು ವಾಸ ಮಾಡ್ತಾ ಇದ್ರೂ ಕೂಡ ಅದರಿಂದ ಪ್ರಯೋಜನವನ್ನು ನಾವು ಮಾಡಿಕೊಳ್ಳುವುದಿಲ್ಲ ಅಂತಂದ್ರೆ ಅವನು ಶರೀರದಿಂದ ಹೊರಗಿದ್ದಂಗನ ಇರ್ತಾನ ಅಂತ. ಅದನ್ನ ಇಲ್ಲಿ ಹೇಳ್ಕೊಂಡ್ ಬರ್ತಾ ಇದ್ದಾರೆ ಅವರು. ಯೋ ಹಿ ವಸನ್ನಪಿ ಶರೀರೇ ನತೆ ಪ್ರಯೋಜನಂ ಕರೋತಿ ಸ ಬಹಿರಿವ ಶರೀರಾದ್ಭವತಿ ಇತಿ. ಆದ್ದರಿಂದ ಇಲ್ಲಿ ಯಾವನು ಶರೀರದಲ್ಲಿ ಇದ್ರೂ ಕೂಡ ಅದರ ಪ್ರಯೋಜನ ಅನ್ನುವಂತಹದ್ದನ್ನ ಮಾಡಿಕೊಳ್ಳುವುದಿಲ್ಲವೋ, ಶರೀರಕ್ಕೆ ವಾಸ ಮಾಡ್ಕೊಂಡದಾನ ಆದ್ರೆ ಪ್ರಯೋಜನ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಅವನ ಶರೀರದಿಂದ ಹೊರಗಿದ್ದಂಗನ ಅಂತ, ಅವನು ಇದ್ದಂತೆ ಇರ್ತಾನಂತ ಅವನು ಅಂತೇಳಿ ಹೇಳಿದ್ರು ಅವರು.
ಯಾಕಂದ್ರೆ ಅಲ್ಲಿ ಅವನ ಶರೀರದಿಂದ ಹೊರಗಿದ್ದಂತೆ ಇರ್ತಾನೆ. ಯಾಕಂದ್ರೆ ಅವ್ನು ನಿಂತಿರೋದಾಗ್ಲಿ ಓಡಾಡೋದಾಗ್ಲಿ ಈ ಒಂದು ಪ್ರತ್ಯೇಭೇದ ಅನ್ನುವಂಥದ್ದು ಹೀಗಿರುವುದರಿಂದಲೇ ಅಲ್ಲಿ ಅದು ಮೋಸವೇ ಅಂಥೇಳಿ ಒಪ್ಪುಗೊಳ್ಬೇಕು ಅಂಥೇಳಿ ಇಲ್ಲಿ ಆಚಾರ್ಯರು ಅದನ್ನ ತಿಳಿಸ್ಕೊಂಡು ಬಂದರು. ಯೋ ಸ್ಥಿತಿಗತಿ ಪ್ರತ್ಯಯ ಭೇದೋಪಿ ಏವಂ ಸತಿ ವಿಪ್ರಲಂಬಃ ಏವ ಅಭ್ಯುಪಗಂತವ್ಯಃ ಕಾಲ ವಿಸಂವಾದೋ ಅಪಿ ಚ ಸ್ವಪ್ನೆ ಭವತಿ ರಜನ್ಯಾಂ ಸುಪ್ತೋ ವಾಸಂ ಭಾರತೆ ವರ್ಷೆ ಮನ್ಯತೆ. ಇನ್ನು ಸ್ವಪ್ನದಲ್ಲಿಯೂ ಕೂಡ ಈ ಕಾಲ ಅನ್ನುವಂಥದ್ದು ಅಲ್ಲಿ ಹೊಂದಿಕೆ ಅನ್ನುವಂಥದ್ದು ಇಲ್ಲದೆ ಇರ್ತದ ಅಂತಲ್ಲಿ. ಕಾಲದ ಹೊಂದಿಕೆ ಎನ್ನುವಂತ ಸ್ವಪ್ನದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನೇ ಇಲ್ಲಿ ಆಚಾರ್ಯರು ಭಾಷ್ಯದೊಳಗೆ ಹೇಳಿದ್ರು. ಅವರು ಕಾಲ ವಿಸಂವಾದ ಅಪಿ ಸ್ವಪ್ನೆ ಭವತಿ ರಜನ್ಯಾಂ ಸುಪ್ತೋ ವಾಸರಂ ಭವತೆ ಭಾರತೆ ವರ್ಷೆ ಮನ್ಯತೆ ಅಂತ. ಅಂದ್ರೆ ಈಗೊಬ್ಬ ರಾತ್ರಿಯೊಳಗ ನಿದ್ರೆ ಮಾಡ್ತಿರ್ತಾನ, ಆದ್ರೆ ಆ ಭಾರತ ವರ್ಷದಲ್ಲಿ ಅವನಿಗೆ ಹಗಲಾಗಿರುವುದಂತ ಅವನು ತಿಳ್ಕೊಂಡಿರ್ತಾನಲ್ಲಿ. ಯಾಕೆ ಸ್ವಪ್ನ ಬಿದ್ದ ಸಮಯದೊಳಗ ನಮಗ್ ರಾತ್ರಿಯೊಳಗ ನಾವು ನಿದ್ರೆ ಮಾಡ್ತಿರ್ತೀವಿ, ನಮಗದು ರಾತ್ರಿನೇ ಇರ್ತದ ಕರೆ, ಆದ್ರೆ ಆ ಸ್ವಪ್ನದೊಳಗ ಅವನಿಗೆ ಏನಾಗಿರ್ತದ, ಅದು ಭಾರತ ವರ್ಷದಲ್ಲಿ ಅವನಿಗೆ ಅದು ಹಗಲಾದಂಗೆ ಕಾಣ್ತದಂತ. ಹಗಲೊತ್ನಾಗ ಇದ್ದಂಗನ ಅವನಿಗೆ ಅದನ್ನ ಗಣನೆ ಮಾಡ್ತಾ ಇದ್ದಾನಂತಲ್ಲಿ. ಅದನ್ನೇ ಇಲ್ಲಿ ಹೇಳಿದ್ರು ಅವರು. ಸ್ವಪ್ನೆ ಭವತಿ ರಜನ್ಯಾಂ ಸುಪ್ತೋ ವಾಸರಂ ಭಾರತೆ ವರ್ಷೆ ಮನ್ಯತೆ ತಥಾ ಮುಹೂರ್ತ ಮಾತ್ರವರ್ತಿನಿ ಸ್ವಪ್ನೆ ಕದಾಚಿತ್ ಬಹುವರ್ಷ ಪೂಗಾನ್ ಅತಿವಾಹಯತಿ. ಮತ್ತು ಅವನು ಒಂದು ಮುಹೂರ್ತವೇ ಅಲ್ಲಿ ಸ್ವಪ್ನದಲ್ಲಿ ಇರೋದು. ಅದು ಕ್ಷಣ ಭಂಗುರವ ಕನಸಿನ ಬಾಳರು ಗಣಿಸಲ್ ಶತವರ್ಷದ ಭ್ರಮೆ ಕೇಳು ಅಂತೇಳಿ ಪಾರಮಾರ್ಥಿಕ ನಿಜಗುಣಗಳು ಹೇಳಿದ್ದಾರೆ. ನಮಗ್ ಸ್ವಪ್ನ ಬೀಳೋದು ಒಂದು ಕ್ಷಣ ಅಂದ್ರೆ, ಒಂದು ಕ್ಷಣದೊಳಗನ ಇಡೀ ಅವನಿಗೊಂದು 100 ವರ್ಷ ಬದುಕಿದಂಗ ಆಗಿಬಿಟ್ಟಿರ್ತೈತಿ. ಅವನಿಗೆ 100 ವರ್ಷ ಬಾಳ್ವೆ ಮಾಡ್ದಂಗ ಆಗಿರ್ತೈತಿ. ಆದ್ರೆ ಅಷ್ಟು ಅಲ್ಲಿ ಐತೇನೋ, ಅಲ್ಲಿ ಇರೋದೇ ಒಂದು ಕ್ಷಣ. ಸ್ವಪ್ನ ಬೀಳೋದೆಷ್ಟು ಒಂದು ಕ್ಷಣ. ಒಂದು ಕ್ಷಣದೊಳಗ ಅಷ್ಟೊಂದು 100 ವರ್ಷಗಳದ ಇದನ್ನ ಇದಂಗಾಗಿರ್ತೈತಿ. ಹಂಗ ಇಲ್ಲಿ ಒಂದು ಮುಹೂರ್ತ ಮಾತ್ರವೇ ಅಲ್ಲಿ ಇರುವಂತ ಸ್ವಪ್ನದೊಳಗ ಅಲ್ಲಿ ಬಹಳ ವರ್ಷಗಳ ಸಮೂಹವನ್ನ ಅವನು ಕಳೀತಾ ಇದ್ದಾನೆ ಅಂತ ಇದೇ ವಿಚಾರ ನೋಡಿ. ಇದನ್ನೇ ನಿಜಗುಣಿಸ್ಕೊಳ್ಳೋದು ಈ ವಾಕ್ಯವನ್ನ ತಗೊಂಡಿದ್ದಾರೆ ಅವರು. ಅಲ್ಲಿ ಸ್ವಪ್ನ ಬೀಳೋದು ಸ್ವಲ್ಪ ಅಷ್ಟೇ, ಒಂದು ಮುಹೂರ್ತ ಮಾತ್ರ ಅಂತ ಹೇಳಿದ್ರು ಅವರು. ಮುಹೂರ್ತ ಮಾತ್ರ ವರ್ತಿನಿ, ಕೇವಲ ಒಂದು ಮುಹೂರ್ತ ಮಾತ್ರ ಇರತಕ್ಕಂತ ಯಾವ ಸ್ವಪ್ನ ಅನ್ನುವಂತಹದ್ದು ಕದಾಚಿತ್ ಬಹು ವರ್ಷ ಪೂಗಾನ್ನ ಅತಿವಾಹಯತಿ, ಅಂದ್ರೆ ಬಹಳಷ್ಟು ವರ್ಷಗಳು ಗತಿಸಿ ಹೋಗ್ಯಾವೇನೋ ಅನ್ನುವ ಹಾಗೆ ನಮಗ ಆ ಸ್ವಪ್ನದಲ್ಲಿ ನಮಗ್ ಕಂಡು ಬರ್ತಾ ಇದೆ ಅಂತ. ಬಹಳ ವರ್ಷ ಸಮಯ ಕಳೆದಂಗ ಆಗಿರ್ತೈತೆ ಅಂತ. ನಿಮಿತ್ಯಾನಿ ಸ್ವಪ್ನೆ ನ ಬುದ್ಧಯೇ ಕರ್ಮಣೇ ವಾ ಉಚಿತಾನಿ ವಿದ್ಯಂತೆ. ಇನ್ನು ಸ್ವಪ್ನದಲ್ಲಿ ಇಲ್ಲಿ ನಿಮಿತ್ತಗಳು ಅಂದ್ರೆ ಆಯಾ ಜ್ಞಾನಕ್ಕಾಗಲಿ ಕರ್ಮಕ್ಕಾಗಲಿ ಅದಕ್ಕೆ ಯೋಗ್ಯವಾಗಿರುವುದಿಲ್ಲ ಅಂತ. ಸ್ವಪ್ನದೊಳಗ ಅಲ್ಲಿ ಜ್ಞಾನ ಆಗ್ಲಿ ಕರ್ಮಗಳಾಗ್ಲಿ ಆ ನಿಮಿತ್ತಗಳು ಅದಕ್ಕೆ ಯೋಗ್ಯವಾಗಿ ಇರ್ತಾವೇನು ಅಂತಂದ್ರೆ ಇರಂಗಿಲ್ಲ ಅಂತ ಹೇಳ್ತಾರೆ. ನಿಮಿತ್ಯಾನಿ ಚ ಸ್ವಪ್ನೆ ನ ಬುದ್ಧಯೇ ಕರ್ಮಣೆ ವಾ ಉಚಿತಾನಿ ವಿದ್ಯಂತೆ ಕರ್ಣೋಪಸಂಹರಣಾತ್ ಹಿ ನ ಅಶ್ಯ ರಥಾಗ್ರಹಣಾಯ ಚಕ್ಷುರಾದೀನಿ ಸಂತಿ ರಥಾದಿ ನಿರ್ವರ್ತನೆ ಅಪಿ ಕುತೋ ಅಶ್ಯ ನಿಮೇಷ ಮಾತ್ರೇಣ ಸಾಮರ್ಥ್ಯಂ. ಕರ್ಣೋಪಸಂಹರಣಾತ್, ಇಲ್ಲಿ ಕರ್ಣಗಳು ಅಲ್ಲಿ ಉಪಸಂಹಾರ ಮಾಡಿಕೊಂಡು ಬಿಟ್ಟಿದ್ದಾನವನು. ಈಗ ಎಚ್ಚರದಲ್ಲಿರ್ತಕ್ಕಂಥ ನಮ್ಮ ನೇತ್ರ ಆಗಲಿ ಶ್ರೋತ್ರ ಆಗಲಿ ಈ ಎಲ್ಲ ಇಂದ್ರಿಯಗಳನ್ನ ಇಲ್ಲಿ ಉಪಸಂಹಾರ ಮಾಡಿಕೊಂಡಿರುವುದರಿಂದ ಇವನಿಗೆ ಆ ರಥ ಮೊದಲಾದವುಗಳನ್ನ ಗ್ರಹಿಸುವುದಕ್ಕ ಅಲ್ಲಿ ನೇತ್ರಾದಿಗಳು ಅದಾವೇನು. ಕನಸಿನೊಳಗ ಅಲ್ಲಿ ರಥಾದಿಗಳನ್ನು ಗ್ರಹಿಸಬೇಕಾಗಿತ್ತು ಅಂದ್ರೆ ನೇತ್ರಾದಿಗಳು ಬೇಕಲ್ರಿ ಇವಾಗ, ಅಲ್ಲಿ ಕಣ್ಣು ಮೊದಲಾದಗಳು ಬೇಕಲ್ರಿ ಇವಾಗ. ಇಲ್ಲೆಲ್ಲ ಇವೆಲ್ಲ ಇಲ್ಲೇನು ಉಪಶಾಂತಿ ಹೊಂದಿದಾವ. ಈಗ ಇಲ್ಲಿ
ಯಾವ ಉಪಸಂಹಾರ ಮಾಡ್ಕೊಂಡ್ಬಿಟ್ಟಿದ್ದಾನೆ ಎಲ್ಲ ಇಂದ್ರಿಯಗಳನ್ನ. ಯಾಕೆ ನಿದ್ರೆಗೆ ಹೋಗ್ಬಿಟ್ಟ ಅಂತಂದ್ರೆ ಕಣ್ಣು ಅವ ಕಣ್ಣು ಈ ಕೆಲಸ ಮಾಡಂಗಿಲ್ಲ, ಕಿವಿ ಕೆಲಸ ಕಿವಿಯಿಂದ ಏನು ಕೇಳಂಗಿಲ್ಲ, ಕಣ್ಣಿಂದ ಏನು ನೋಡಂಗಿಲ್ಲ. ಎಲ್ಲ ಕರ್ಣಗಳು ಕೂಡ ಇಲ್ಲಿ ವಿಶ್ರಾಂತವಾಗಿದ್ದಾವೆ ಅಂತ. ಅದೇ ಅಲ್ಲಿ ಸ್ವಪ್ನ ಕಾಲದೊಳಗೆ ಅಲ್ಲಿ ರಥ ಮೊದಲಾದವುಗಳನ್ನ ಗ್ರಹಿಸುವುದಕ್ಕ ಅಲ್ಲಿ ಚಕ್ಷುರಾದಿ ಇಂದ್ರಿಯಗಳದಾವೇನು ಅಂತಂದ್ರ ಅಲ್ಲಿ ಇಲ್ಲ ಅಂತ. ರಥಾದಿ ನಿರ್ವರ್ತನೆ ಅಪಿ ಕುತೋ ಅಸ್ಯ ನಿಮೇಶ ಮಾತ್ರೇಣ ಸಾಮರ್ಥ್ಯಂ ದಾರುಣಿವಾ. ಅದು ಮತ್ತೆ ಹೇಳ್ತಾ ಇದ್ದಾರೆ, ರಥಾದಿಗಳನ್ನ ಅಲ್ಲಿ ಮಾಡಿಕೊಳ್ಳುವುದಕ್ಕಾದ್ರೂ ಕೂಡ ಇವನಿಗೆ ಒಂದು ನಿಮಿಷ ಮಾತ್ರದಲ್ಲಿ ಒಂದು ಸಾಮರ್ಥ್ಯವಾಗಲಿ ಕಟ್ಟಿಗೆ ಆಗಲಿ ಅವು ಎಲ್ಲಿಂದ ಬರ್ತಾವು? ಈಗ ಸ್ವಪ್ನದೊಳಗೆ ಅಲ್ಲಿ ರಥಾದಿಗಳು ನಿರ್ಮಾಣ ಮಾಡ್ಕೋಬೇಕಲ್ರಿ ಅವನಿಗೆ. ಆ ನಿರ್ಮಾಣ ಮಾಡ್ಬೇಕಾದ್ರೆ ಅದಕ್ಕೆ ಸಮಯ ಬೇಕಲ್ರಿ ಈಗ ಅಲ್ಲಿ. ಅದು ಇರೋದು ಸ್ವಪ್ನ ಒಂದು ನಿಮಿಷ ಅಷ್ಟೇ. ಒಂದು ನಿಮಿಷದೊಳಗೆ ಅಲ್ಲಿ ಕಟ್ಟಿಗೆ ಕೂಡಿಸ್ಕೊಳ್ಳೋದಾಗ್ಲಿ, ಅದನ್ನ ರಥ ನಿರ್ಮಾಣ ಮಾಡೋದಾಗ್ಲಿ, ಅವೆಲ್ಲ ಎಲ್ಲಿಂದ ಬರ್ತಾವ ಸ್ವಪ್ನದೊಳಗ ಅಂಥೇಳಿ ಇಲ್ಲಿ ಆಚಾರ್ಯರು ಕೇಳ್ತಾ ಇದ್ದಾರೆ. ಕುತೋ ಅಸ್ಯ ನಿಮೇಶ ಮಾತ್ರೇನ ಸಾಮರ್ಥ್ಯಂ ದಾರುಣಿ ವಾ. ದಾರುಣಿ ಅಂತಂದ್ರೆ ಇಲ್ಲಿ ಕಟ್ಟಿಗೆಗಳು ಅಂತ. ಒಂದು ನಿಮಿಷ ಮಾತ್ರದಲ್ಲಿ ಆ ಕಟ್ಟಿಗೆಗಳಾಗ್ಲಿ, ಅದನ್ನ ಮಾಡುವಂತ ರಥವನ್ನು ನಿರ್ಮಾಣ ಮಾಡ್ತಕ್ಕಂಥ ಸಾಮರ್ಥ್ಯವಾಗ್ಲಿ, ಇವೆಲ್ಲ ಎಲ್ಲಿ ಬರಕ್ ಸಾಧ್ಯ ಅದ? ಆದ್ದರಿಂದ ಇಲ್ಲಿ ಕುತೋ ಅಸ್ಯ ನಿಮೇಶ ಮಾತ್ರೇನ ಸಾಮರ್ಥ್ಯ ದೃಢವ ಬಾಧ್ಯಂತೆ ಚ ಏತೆ ರಥಾದಯ ಸ್ವಪ್ನದೃಷ್ಟಾ ಪ್ರಬೋಧೆ. ಮತ್ ಯಾವಾಗ ಎಚ್ಚರ ಆಯಿತು ಅಂತಂದ್ರೆ ಆ ಸ್ವಪ್ನದಲ್ಲಿ ಕಂಡಿರ್ತಕ್ಕಂಥ ರಥಾದಿಗಳೇನದಾವಲ್ಲ ಅವು ಎಚ್ಚರ ಆಗ್ತಾ ಇದ್ದಂಗನ ಅವು ಬಾಧಿತ ಆಗಿ ಹೋಗ್ಬಿಡ್ತಾವ. ಈಗ ಕನಸಿನ್ಯಾಗ ರಥ ನೋಡಾಕತ್ತಾನ, ಈಗ ಅಲ್ಲಿ ಕಣ್ಣಿಗೆ ರಥ ಐತಿ, ಎದುರುಗಡೆ ರಥ ಎಳ್ಯಾಕತ್ತಾರ, ರಥ ನೋಡ್ತಾ ಇದಾನ. ಈ ಎಚ್ಚರ ಆದ ಕೂಡಲೇ ಅಲ್ಲಿ ರಥನೂ ಇಲ್ಲ, ಅಲ್ಲಿ ಜನರು ಇಲ್ಲ, ಏನೂ ಇಲ್ಲ ಅಲ್ಲಿ. ಅವೆಲ್ಲ ಬಾಧಿತ ಆಗಿ ಹೋಗ್ಬಿಡ್ತಾವಿಲ್ರಿ ಇಲ್ಲಿ. ಅಂದ್ರೆ ಇಲ್ಲಿ ದೇಶ ನಿಮಿತ್ತ ಕಾಲ ನಿಮಿತ್ತಗಳು ಕೂಡ ಹೊಂದುಗಡೆ ಆಗಂಗಿಲ್ಲ ಅಂತ. ಅವು ಬಾಧಿತವೇ ಆಗ್ತಾ ಇದ್ದಾವೆ ಅಂತ ಹೇಳಿ ಇಲ್ಲಿ ಹೇಳ್ಕೊಂಡು ಬಂದ್ರಿ. ಇದಕ್ಕ ಏತೆ ರಥಾಯ ಸ್ವಪ್ನನಿಷ್ಠ ಪ್ರಬೋಧೆ ಸ್ವಪ್ನ ಏವ ಏತೆ ಸುಲಭ ಬಾಧಾ ಭವಂತಿ. ನೋಡ್ರಿ ಇಲ್ಲಿ ಅಗದಿ ಸುಲಭವಾಗಿ ಅಂತ. ಆ ಸ್ವಪ್ನದಲ್ಲಿ ಇವೆಲ್ಲ ಸುಲಭವಾಗಿ ಬಾಧಿತ ಆಗಿ ಹೋಗ್ಬಿಡ್ತಾ ಇದ್ದಾವೆ, ಬಾಧಿತ ಆಗ್ತಾ ಇದ್ದಾವೆ ಅಂತ ಹೇಳಿದ್ರಲ್ಲಿ. ಅಂದ್ರೆ ಸ್ವಪ್ನದಲ್ಲಿ ಇವು ಸುಲಭವಾಗಿ ಬಾಧಿತ ಆಗ್ತಾ ಇದ್ದಾವೆ ಅಂತಂದ್ರೆ ಮತ್ತೆ ಎಚ್ಚರದಲ್ಲಿ ಬಾಧಿತ ಆಗುವುದಿಲ್ಲೇನು? ಯಾಕಂದ್ರೆ ಇವುಗಳಿಗೆ ಆದಿಯಾಗ್ಲಿ ಅಂತ್ಯವಾಗ್ಲಿ ಅದು ಅಲ್ಲಿ ಬೇರ್ಪಡಿಸುವಿಕೆ ಇರ್ತದ ಅಂತಲ್ಲಿ. ಆದಿ ಅಂತ್ಯ ಅನ್ನುವಂತಹದ್ದನ್ನ ಅಲ್ಲಿ ಬೇರ್ಪಡಿಸಿ ಇರ್ತದಂತ ಹೇಳ್ತಾ ಇದ್ದಾರೆ. ಆದ್ಯಂತಯೋರ್ ವ್ಯವಿಚಾರ ದರ್ಶನಾತ್, ಆದಿ ಮತ್ತು ಅಂತ್ಯ ಇವುಗಳನ್ನ ವಿಭಜಿಸುವಂತಹದ್ದು ಅಲ್ಲಿ ನಮಗೆ ಕಂಡು ಬರ್ತಾ ಇದೆ ಅಂತ. ಅಲ್ಲಿ ಬೇರ್ಪಡಿಸಿಕೆ ಐತಿ ಅಂತ ಹೇಳ್ತಾರೆ. ಯಾಕಂದ್ರೆ ಇದು ರಥ ಅಂಥೇಳಿ ಸ್ವಪ್ನದಲ್ಲಿ ಒಂದು ಸಲ ಅದು ನಿಶ್ಚಿತ ಆದದ್ದು ಅದು ಕ್ಷಣ ಮಾತ್ರದೊಳಗೆ ಅಲ್ಲಿ ಮನುಷ್ಯ ಆಗಿಬಿಟ್ಟಿರ್ತದಂಥದ್ದು. ರಥೋಯಂ ಇತಿ ಕದಾಚಿತ್ ಸ್ವಪ್ನೆ ನಿರ್ಧಾರಿತ, ಓ ಇದು ರಥಾಪ ಅಂತ ಅನ್ನೋದ್ರೊಳಗಾಗಿ ಮತ್ತೊಂದು ಕ್ಷಣದಲ್ಲಿ ಅಲ್ಲಿ ಮನುಷ್ಯ ಆಗಿಬಿಟ್ಟಿರ್ತಿತ್ತಲ್ಲಿ, ರಥ ಹೋಗ್ಬಿಟ್ಟಿರ್ತಿತ್ತಲ್ಲಿ. ಮನುಷ್ಯ ಸಂಪದ್ಯತೆ ಅಂದ್ರೆ ಅಲ್ಲಿ ಯಾವುದು ಸ್ಥಿರವಾಗಿ ನಿಶ್ಚಿತವಾಗಿ ಇರಂಗಿಲ್ಲ ಅಂತ. ಇದು ರಥ ಅಂತ ಸ್ವಪ್ನದಲ್ಲಿ ಒಂದ್ಸಲ ನಾವು ನಿಶ್ಚಯ ಮಾಡ್ಕೊಂಡ್ ಬಿಟ್ಟೇವಿ ಅಂತಂದ್ರೆ ಒಂದು ಕ್ಷಣ ಮಾತ್ರದಲ್ಲೇ ಮನುಷ್ಯ ಆಗಿಬಿಡ್ತದೆ. ಇವನ್ ಮನುಷ್ಯ ಅಂತೇಳಿ ಅಲ್ಲಿ ನಿಶ್ಚಯ ಆದವನ್ ಮತ್ತೆ ಕ್ಷಣ ಮಾತ್ರದಲ್ಲಿ ಅವನು ದೊಡ್ಡ ಒಂದು ಮರ ಆಗಿಬಿಡ್ತಾನ ಅಂತಲ್ಲಿ. ಮನುಷ್ಯೋಯಂ ಇತಿ ನಿರ್ಧಾರಿತ ಕ್ಷಣೇನ ವೃಕ್ಷ. ಒಂದು ಕ್ಷಣ ಅಲ್ಲಿ ರಥ ಆಗಿ ತೋರ್ತಾನ, ಒಂದು ಕ್ಷಣ ಮನುಷ್ಯ ಆಗಿ ತೋರ್ತಾನ, ಇನ್ನೊಂದು ಕ್ಷಣದಲ್ಲಿ ವೃಕ್ಷ ಅಂದ್ರೆ ಏನ್ರಿ ಒಂದು ಮರ, ಒಂದು ಮರ ಆಗಿಬಿಟ್ಟಿರ್ತಾನಂತ. ಅದು ಎಲ್ಲ ಅದಾವ, ಅವನ ಹೋದಿಲ್ರಿ ಈಗ ಅಲ್ಲಿ. ಈಗ ರಥದೊಳಗ ಅಲ್ಲಿ ಏನು ಸ್ವಪ್ನದೊಳಗ ರಥ ಆದವನು ಅವನ, ಮತ್ತಲ್ಲಿರ್ತಕ್ಕಂಥ ವೃಕ್ಷ ಆದವನು ಅವನ, ಮತ್ತಲ್ಲಿರ್ತಕ್ಕಂಥ ಮನುಷ್ಯ ಆದವನು ಅವನ, ಎಲ್ಲ ಅವನೇ. ಎಲ್ಲ ಒಂದು ಸೆಕೆಂಡ್ನೊಳಗೆ ಎಲ್ಲ ಚೇಂಜ್ ಎಲ್ಲ ಬದಲಾಗ್ತೈತಿಲ್ರಿ ಅಲ್ಲಿ. ಸ್ಪಷ್ಟಂ ಚ ಅಭಾವಂ ರಥಾದೀನಾಂ ಸ್ವಪ್ನೆ ಶ್ರಾವಯತಿ ಶಾಸ್ತ್ರಂ.
ಅಂದ್ರೆ ನಮಗೆ ಸ್ಪಷ್ಟವಾಗಿ ಆ ಸ್ವಪ್ನದಲ್ಲಿರ್ತಕ್ಕಂಥ ಯಾವ ರಥಾದಿಗಳು ಅವು ನಿಜವಾಗಿಯೂ ಅಭಾವ ಅಂದ್ರೇನು, ಅವು ಇಲ್ಲವೇ ಇಲ್ಲ ಅಂತ. ಸ್ವಪ್ನದಲ್ಲಿ ರಥಾದಿಗಳು ನಿಜವಾಗಿ ಅಲ್ಲದಾವೇನು? ಇಲ್ಲ. ಸ್ಪಷ್ಟವಾಗಿ ನಮ್ಗೆ ಶಾಸ್ತ್ರನ ಹೇಳ್ತದೆ. ಏನಂತ ಹೇಳ್ತದೆ? ನ ತತ್ರ ನ ರಥಯೋಗ ನ ಪಂಥಾನಃ ಭವಂತಿ. ಬೃಹದಾರಣ್ಯಕೋಪನಿಷತ್ತು ಏನ್ ಹೇಳ್ತು? ತತ್ರ ಅಂದ್ರೆ ಸ್ವಪ್ನದಲ್ಲಿ ಅಂತ. ನ ರಥ, ಅಲ್ಲಿ ರಥ ಅನ್ನುವಂತಹದ್ದಿಲ್ಲ. ನ ರಥಯೋಗ ಅಂದ್ರೆ ಕುದುರೆಗಳು ಅನ್ನುವಂಥವು ಇಲ್ಲ. ನ ಪಂಥಾನಃ ಭವಂತಿ, ಅಲ್ಲಿ ಮಾರ್ಗಗಳನ್ನು ಅನ್ನುವಂಥವು ಇಲ್ಲ ಅಂಥೇಳಿ ನಮಗೆ ಸ್ಪಷ್ಟವಾಗಿ ರಥಾದಿಗಳ ಅಭಾವ ಅನ್ನುವಂಥದ್ದನ್ನ ಶ್ರುತಿನೇ ನಮಗೆ ಹೇಳ್ತದಲ್ಲ. ಶ್ರುತಿ ನಮಗೆ ಉಪದೇಶ ಮಾಡ್ತದಲ್ಲ. ಅಂದ್ರೆ ನಾವು ನೋಡುವಂತ ಪದಾರ್ಥಗಳು ಒಂದು ಅಲ್ಲಿ ಇಲ್ಲೇ ಇಲ್ಲ ಅಂತ. ಸ್ವಪ್ನದೊಳಗ ಈಗ ಒಬ್ಬನಿಗೆ 1,00,000 ರೂಪಾಯಿ ಲಾಟ್ರಿ ಹತ್ತಿರ್ತದ, ಅವೆಲ್ಲ ಅದಾವನ್ರಿ ಅಲ್ಲಿ ಎಚ್ಚರ ಆದ ಕೂಡಲೇ? ಯಾವ ಇಲ್ಲೇ ಇಲ್ಲ ಅಂತ. ಇದ್ರಲ್ಲಿ ಇರು, ಅಲ್ಲಿ ನಿಜವಾಗಿ ಅದಾವ ಏನು ಅಂದ್ರೆ ಇಲ್ಲೇ ಇಲ್ಲ. ಅಲ್ಲಿ ನಮ್ಮ ಮನಸ್ಸು ಏನೇನ್ ಸಂಕಲ್ಪ ಮಾಡ್ಕೊಂತ ಹೋಗ್ತದೋ ಅವೆಲ್ಲಾ ವಸ್ತುಗಳು ಅದು ಆಗಿ ತೋರ್ತಾವಂತ. ನಮ್ಮ ಮನಸ್ಸು ಈಗಾಗಲೇ ಒಬ್ಬ ಮನುಷ್ಯ ಅಂದ್ರೆ ಮನುಷ್ಯನ ಆಕಾರಾಗ ಹೋಗ್ಬಿಡ್ತು. ಒಂದ್ ರಥ ಅಂದ್ಬಿಟ್ಟ, ರಥ ಆದ ಆಕಾರ ಹೋಗ್ಬಿಡ್ತು. ಒಬ್ಬ ಸ್ನೇಹಿತ ಅಂದ್ಬಿಟ್ಟ, ಅಲ್ಲಿ ಸ್ನೇಹಿತ ಬಂದ ಬಿಟ್ಟ. ಅಲ್ಲಿ ನಮ್ಮ ಮನಸ್ಸು ಏನೇನೋ ಅಂದ್ರೆ ಜಾಗೃತಿನ ವಾಸನಾನುಸಾರವಾಗಿ ನಮ್ಮ ಮನಸ್ಸು ಯಾವ್ದ್ಯಾವ್ದನ್ನ ಸಂಕಲ್ಪಿಸ್ಕೊಂತ ಹೋಗ್ತದೋ ಅಲ್ಲಿ ಅದೇ ಆಗಿ ತೋರ್ತದಂತ. ಅದ್ರ ವಾಸ್ತವಕ್ಕೆ ಅಲ್ಲಿ ಯಾರು ಇಲ್ಲ. ಅಲ್ಲಿ ಸ್ವಪ್ನದಲ್ಲಿ ಸ್ನೇಹಿತನೂ ಬಂದಿಲ್ಲ, ಅಲ್ಲಿ ರಥನೂ ಇಲ್ಲ, ಅಲ್ಲಿ ಮನುಷ್ಯರು ಇಲ್ಲ, ಅಲ್ಲಿ ಏನು ಇಲ್ಲವೇ ಇಲ್ಲ ಅಂತ ಹೇಳ್ತಾ ಇದ್ದ. ಅಂದ್ರೆ ಅವೆಲ್ಲ ಬಾಧ ಮಾತ್ರ ಅದಾವಂತ. ಆದ್ರಿಂದ ತಸ್ಮಾತ್ ಮಾಯಾ ಮಾತ್ರಂ ಸ್ವಪ್ನ ದರ್ಶನಂ. ಆದ್ರಿಂದ ಇಲ್ಲಿ ಸ್ವಪ್ನ ದರ್ಶನ ಅನ್ನುವಂಥದ್ದು ಕೇವಲ ಮಾಯಾ ಮಾತ್ರ ಐತೆ ಹೊರತು ಯಥಾರ್ಥ ಅಲ್ಲ, ಪಾರಮಾರ್ಥಿಕ ಅಲ್ಲ. ಪಾರಮಾರ್ಥಿಕ ಆಗಿದ್ರೆ ನಾವು ಜಾಗೃತದಲ್ಲಿ ನೋಡುವಂತ ಪದಾರ್ಥ ಎಲ್ಲವೂ ಸ್ವಪ್ನದಲ್ಲಿ ಇರ್ಬೇಕಾಗಿತ್ತು. ಒಬ್ಬ ಸಾಲ ಕೊಟ್ಟಿರ್ತಾನೆ. ಇವಾಗ ನಾವು ಕೊಟ್ಟಿರ್ತೀವಿ, ಎತ್ತರದಾಗ ಯಾರಿಗೊಬ್ಬ ಸಾಲ ಕೊಟ್ಟಿರ್ತೀವಿ. ಸ್ವಪ್ನದಲ್ಲಿ ಬಂದು ಅವನ್ ದುಡ್ಡು ಕೊಡಾಕ್ ಬಂದಿರ್ತಾನೆ ನಮಗೆ. ನಾವನ್ ಇಸ್ಕೊಂಡೇವಂತಂದ್ರೆ ಮತ್ತೆ ಅವು ಇರ್ಬೇಕಾಗಿತ್ತ ನಮ್ಮ ಹತ್ರ. ಆ ಸ್ವಪ್ನದಲ್ಲಿ ತಂದು ಕೊಟ್ಟ ಪದಾರ್ಥಗಳು ಅವ ಕೊಟ್ಟು ಬಿಟ್ಟಿರ್ತಾನ. ನಮಗೆ ತೋರಪ್ಪ, ನಿನ್ನ ಸಾಲ ಕೊಟ್ಟಿದ್ದೀನಿ ತಗೋ ಅಂತೇಳಿ ಕೊಟ್ಟಾಗ ಆ ವಸ್ತು ನಾವು ಕೈ ಹಿಡ್ಕೊಂಡಂಗ ಆಗಿರ್ತದೆ. ಎಷ್ಟರ ಮೇಲೆ ಅದಾವನ್ರಿ ಅವು? ಇಲ್ಲೇ ಇಲ್ಲ. ಅಂದ್ರೆ ಅದು ಮಾಯಾ ಮಾತ್ರ ಅಂತದು, ವಾಸ್ತವಕ್ಕೆ ಇಲ್ಲೇ ಇಲ್ಲ ಅಂತ. ಅದಕ್ಕೆ ಅದು ಪಾರಮಾರ್ಥಿಕ ಅಲ್ಲ ಅಂತ. ನಾವು ಸ್ವಪ್ನದಲ್ಲಿ ಕಾಣತಕ್ಕಂತ ವಸ್ತುಗಳು ಅವು ಪಾರಮಾರ್ಥಿಕ ಸತ್ಯ ಅಲ್ಲ ಅಂತವು. ನಾವು ಸ್ವಪ್ನದಲ್ಲಿ ಏನು ಕಾಣ್ತೀವೋ ಅಲ್ಲಿ ನಡೆದಿದ್ದು ಯಾವುದು ಸತ್ಯ ಅಲ್ಲ, ಅವೆಲ್ಲ ಸುಳ್ಳ ಅಂತ ಹೇಳಿ ಇಷ್ಟು ಹೇಳಿದ ಬಳಿಕ ಮತ್ತೆ ಸೂಚಕಶ್ಚ ಹಿ ಶ್ರುತಿರಾಚಕ್ಷತೆ ಚ ತದ್ವಿದಃ. ಈ ಮತ್ತೆ ಇನ್ನೊಂದು ಸೂತ್ರ, ಇದು 4ನೇ ಸೂತ್ರದಲ್ಲಿ ನಮಗಿಲ್ಲಿ ಆಚಾರ್ಯರು ಮುಂದ ಉಪದೇಶ ಮಾಡೋರು ಅದಾರದ. ಅಂದ್ರೆ ಹಂಗಾದ್ರ ಇದು ಸ್ವಪ್ನಕ್ಕೆ ಏನು ಅರ್ಥನೇ ಇಲ್ಲೇನು? ಮತ್ತೆ ಸ್ವಪ್ನ ಅನ್ನುವಂತಹದ್ದು ಬೀಳ್ತದಲ್ಲ, ಮತ್ತೆ ಇದೇನು, ಇದನ್ನ ಯಾಕೆ ಬೀಳುತ್ತೆ, ಇದನ್ನ ಯಾಕೆ ಶಾಸ್ತ್ರದಲ್ಲಿ ಇದನ್ನೆಲ್ಲ ಪ್ರತಿಪಾದನೆ ಮಾಡ್ಕೊಂಡು ಬಂದಾರ ಅಂತಂದ್ರೆ, ಇಲ್ಲಪ್ಪ, ಈ ಸ್ವಪ್ನ ಅನ್ನುವಂತಹದ್ದು ಮಾಯಾಮಯ ಆದ್ರೂ ಕೂಡ ಇದು ಮುಂದೆ ಭವಿಷ್ಯತ್ತನ್ನು ಸೂಚನಾ ಮಾಡ್ತದ ಅನ್ನೋದ್ರ ಬಗ್ಗೆ ಮತ್ತ ಅದಕ್ಕೆ ಶ್ರುತಿ ಪ್ರಮಾಣ ಕೊಟ್ಟು ಸ್ವಪ್ನ ಅನ್ನುವಂತಹದ್ದು ಪಾರಮಾರ್ಥ ಗಂಧ ಇಲ್ಲ ಅಂತ ಹೇಳಿದ್ರೆ, ಆದ್ರೂ ಕೂಡ ಇದು ಸೂಚಕಶ್ಚ ಹಿ ಶ್ರೂಯತೆ, ಸೂಚಕಶ್ಚ ಹಿ ಶ್ರುತೇರಾಚಕ್ಷತೆ ಚ ತದ್ವಿದಃ. ಸ್ವಪ್ನವನ್ನ ಬಲ್ಲವರು ಆ ಶ್ರುತಿ ಅನ್ನುವಂತಹದ್ದು ನಮಗ ಈ ಸ್ವಪ್ನ ಅನ್ನುವಂತಹದ್ದು ಒಂದು ಸೂಚನಾ ಮಾಡ್ತದಂತ. ನಮ್ಮ ಭಾವಿ ಜೀವನದ ಬಗ್ಗೆ ಅದು ಸೂಚಕವೂ ಕೂಡ ಆಗಿದೆ ಅಂತ ಹೇಳಿ ಅದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಇದನ್ನ ಮತ್ತೆ ನೋಡೋಣ ತಗೊಳ್ರಿ.